ವಂದನೆಗಳಮ್ಮ ವಂದನೆಗಳು. ಎಲ್ಲರಿಗೂ ವಂದನೆಗಳು. ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ವಂದನೆಗಳು. ಓಕೆ, ಎಲ್ಲರೂ ತಲೆ ಬಾಗ್ಸರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವವನ್ನು, ಸರ್ವಲೋಕವನ್ನು, ಸರ್ವ ಜಗತ್ತನ್ನು ಉಂಟು ಮಾಡಿರುವಂತಹ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ತಂದೆಯ ದೇವರೇ, ಸಭೆಯಾಗಿ ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳಾಗಿರುವಂಥ ನಾವೆಲ್ಲರೂ ಹೀಗೆ ಕೂಡಿದ್ದೀವಿ ತಂದೆ. ಅದು ಕೂಡ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ತಂದೆಯ ದೇವರೇ. ಪ್ರತಿದಿನಾಲೂ ನಿಮ್ಮ ಮಕ್ಕಳು ಹೀಗೆ ಕೂಡಿ ಹಾಡಿನ ಮೂಲಕ ನಿಮ್ಮನ್ನು ಘನಪಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲರಿಗೂ ಬೇಕಾದಂಥ ಆತ್ಮಿಕ ಆಹಾರವನ್ನು ನೀವು ದಯಪಾಲಿಸ್ತಾ ಇದ್ದೀರಾ ನಿಮ್ಮ ಮಕ್ಕಳ ಮೂಲಕ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ವಾಕ್ಯಗಳನ್ನು ಕುರಿತು ಧ್ಯಾನಿಸುವಾಗ ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಬೋಧಿಸುವಾಗ ತಂದೆ, ನೀವೇ ಜೊತೆ ಇದ್ದು ಪವಿತ್ರಾತ್ಮನ ಸಹಾಯದಿಂದ ಮಾತನಾಡುವುದಕ್ಕೆ, ಬೋಧಿಸೋದಕ್ಕೆ ಸಹಾಯ ಮಾಡಿ. ಕೇಳುತ್ತಿರುವಂತಹ ಎಲ್ಲ ನಿಮ್ಮ ಮಕ್ಕಳು ತಂದೆ ಶ್ರದ್ಧೆಯಿಂದ ಕೇಳಿ ಭಕ್ತಿಯಿಂದ ಜೀವಿಸುವಂತೆ, ನಿಮ್ಮ ಸೇವೆಯನ್ನು ಮಾಡುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಗೆ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರ ದೇವರ ಮಕ್ಕಳಿರ, ಪ್ರತಿನಿತ್ಯ ಎಲ್ಲ ಸೇವಕರ ಮೂಲಕ ಅನೇಕ ಅಂಶಗಳನ್ನು ನೀವೆಲ್ಲರೂ ತಿಳ್ಕೊಳ್ತಾ ಇದ್ದೀರಾ, ಕಲಿತಾ ಇದ್ದೀರಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕಲಿರಿ. ದೇವರ ಧ್ಯಾನದಲ್ಲಿ, ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ ಯಾವಾಗಲೂ ನೀವು ಮುಂದೆ ಬೆಳಿಬೇಕು ಎಂದು ಪ್ರತಿನಿತ್ಯ ನಿಮ್ಮನ್ನು ಕುರಿತು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ, ನೆನೆಸ್ಕೊಳ್ತಾ ಇರ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಕುಟುಂಬದಗೋಸ್ಕರ ನೀವೆಲ್ಲರೂ ಪ್ರತಿನಿತ್ಯ ಕೂಡ ನೆನೆಸ್ಕೊಳ್ತಾ ಇದ್ದೀರಾ. ನಮಗೋಸ್ಕರ, ನಮ್ಮ ಸೇವೆ ನಿಮಿತ್ತವಾಗಿ ಕೂಡ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಪ್ರಿಯರೇ, ದೇವರಿಗೆ ಸ್ತೋತ್ರವಾಗಲಿ. ಈಗ ಒಂದು ಪ್ರಾಮುಖ್ಯವಾದಂತಹ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಭಕ್ತರನ್ನು ಕಾಪಾಡಲು ದೇವರು ತನ್ನ ದೂತರನ್ನು ನೇಮಿಸಿದ್ದಾನೆ. ಭಕ್ತರನ್ನು ಕಾಪಾಡಲು ದೇವರು ತನ್ನ ದೂತರನ್ನು ನೇಮಿಸಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಭಕ್ತರನ್ನು ಕಾಪಾಡಲು ಭೂಲೋಕದಲ್ಲಿದ್ದಂಥ ಸರ್ವ ಮಾನವರಿಗೆ ಸೇವೆ ಮಾಡುವುದಕ್ಕೆ ದೂತರನ್ನ ನೇಮಿಸಿದ್ದಾರೆ. ಸೇವೆ ಅಂದ್ರೆ ಸರ್ವ ಮಾನವರಿಗೆ ಸೇವೆ ಮಾಡುವುದಕ್ಕೆ ದೇವರು ತನ್ನ ದೂತರನ್ನು ನೇಮಿಸಿದ್ದಾರೆ. ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು ಇದ್ದಾರೆ. ಎಲ್ಲಾ ದೇವದೂತರು ದೇವರ ನಾಮಕ್ಕೆ, ದೇವರಿಗೆ ಒಳಪಟ್ಟು ಎಲ್ಲಾ ದೇವದೂತರು ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದಾಗಿ, ಭೂಮಿಯ ಮೇಲೆ ಇದ್ದಂತ ಮಾನವರಿಗೋಸ್ಕರ ಸೇವೆ ಮಾಡ್ತಾ ಇವೆ. ದೇವರು ತನ್ನ ದೂತರನ್ನು ಸೇವೆಗೋಸ್ಕರ ನೇಮಿಸಿದ್ದಾನೆ. ಅದೇ ಪ್ರಕಾರ ದೇವರು ತನ್ನ ದೂತರನ್ನು ಭಕ್ತರಿಗೋಸ್ಕರ ಕಾಪಾಡಲು ಪ್ರತ್ಯೇಕವಾದಂಥ ದೂತರನ್ನು ನೇಮಿಸಿದ್ದಾನೆ.
ಮನುಷ್ಯರಿಗೆ ಸೇವೆ ಮಾಡುವಂತ ಗುಂಪು ಒಂದಿದೆ. ಮನುಷ್ಯರಂದ್ರೆ ಭೂಲೋಕದಲ್ಲಿದ್ದಂತ ಸರ್ವ ಮಾನವರಿಗೆ ಸೇವೆ ಮಾಡುವಂತ ದೇವದೂತರು. ಸೇವೆ ಹೇಗೆ ಮಾಡ್ತಾ ಇದ್ದಾರೆ ದೇವದೂತರು ಅಂದಾಗ, ಗಾಳಿಯಾಗಿ, ಗಾಳಿ ಇದೆಯಲ್ಲ, ಗಾಳಿ ಬಂದು ಸೇವೆ ಮಾಡ್ತಾ ಇದೆ. ಗಾಳಿ ಇದೆ, ಗಾಳಿ ಇಲ್ಲದೆ ಹೋದ್ರೆ ನಾವು ಬದುಕಕ್ಕಾಗಲ್ಲ, ಹೌದಲ್ವಾ? ಗಾಳಿ ದೇವದೂತ, ಅಗ್ನಿ ದೇವದೂತ, ಅಗ್ನಿ ಕೂಡ ಸೇವೆ ಮಾಡ್ತಾ ಇದೆ. ಬೆಂಕಿ ಅದನ್ನು ಸೇವೆ ಮಾಡ್ತಾ ಇದೆ. ಅದೇ ಪ್ರಕಾರ ನೀರು ದೇವದೂತ, ನೀರು ಇದೆಯಲ್ಲ, ಇದು ಕೂಡ ದೇವದೂತರಿಗೆ ಸಂಬಂಧಪಟ್ಟಂತ ಜೀವ. ಅದೇ ರೀತಿಯಲ್ಲಿ ಮಣ್ಣಿದೆ ನೋಡಿ, ಈ ಮಣ್ಣು ಕೂಡ ದೇವದೂತ, ಭೂಮಿ ದೇವದೂತ. ಪ್ರಿಯರಾದ ದೇವರ ಮಕ್ಕಳಿರ, ಮಣ್ಣು ಕೆಲಸ ಮಾಡ್ತಾ ಇದೆಯಾ? ಮಣ್ಣು ಕೆಲಸ ಮಾಡುವಂಥದ್ದು ಗೊತ್ತಾ? ಮಣ್ಣು ಹೇಗೆ ಕೆಲಸ ಮಾಡುತ್ತೆ? ಕೆಲಸ ಮಾಡಿ ಹೇಗೆ ಸೇವೆ ಮಾಡ್ತಾ ಇದೆ? ಇವಾಗ ನಾವು ತಿನ್ನುವಂತ ಆಹಾರ ಇದೆಯಲ್ವಾ, ತಿನ್ನುವಂತ ಆಹಾರ ಈ ಮಣ್ಣಿನಲ್ಲಿ ಹುಟ್ಟುತ್ತಾ ಇದೆ. ನಾವು ಹಾಕುವಂಥದ್ದು ಕೇವಲ 4 ಬೀಜಗಳು ಮಾತ್ರ, 4 ಕಾಳುಗಳು ಮಾತ್ರ. ಭೂಮಿ ಏನ್ ಮಾಡುತ್ತೆ ಹೇಳಿ? ಮೊಳಕೆ, ಆಮೇಲೆ ಗಿಡವಾಗುತ್ತೆ, ಆಮೇಲೆ ಗಿಡಗಳು ದೊಡ್ಡವಾಗುತ್ತೆ. ದೊಡ್ಡವಾದ ಮೇಲೆ ತಿನ್ನುವಂತ ದವಸ ಧಾನ್ಯಗಳು ಯಾವುದೇ ಆಗಿರ್ಲಿ, ಬ್ಯಾಳೆ ಆಗಿರ್ಬೋದು, ಕಾಳಾಗಿರ್ಬೋದು, ಅಕ್ಕಿ ಕಾಳು, ಜ್ವಾಳದ ಕಾಳು, ಇನ್ನು ಗೋಧಿ ಕಾಳು, ತೊಗರಿ ಕಾಳು, ಬೇಳೆಕಾಳು, ಎಷ್ಟು ಕಾಳುಗಳಿದೆಯೋ, ಕಾಳಿನಲ್ಲಿ ವಿಧ ವಿಧವಾದಂತ ಕಾಳುಗಳು ಎಲ್ಲಿಂದ ಉತ್ಪತ್ತಿಯಾಗಿದೆ? ಎಲ್ಲಿಂದ ಅದು ಉಂಟಾಗಿದೆ? ಮಣ್ಣಿನಿಂದ. ನಾವು ಯಾವ ಬೀಜವನ್ನ ಬಿತ್ತುತ್ತಾ ಇದ್ದೀವೋ ಅದು ಗಿಡವನ್ನ ಬೆಳೆದು, ಅದೇ ಗಿಡ, ಆ ಗಿಡದಲ್ಲಿ ಒಂದು ಬೀಜಕ್ಕೆ ಸುಮಾರು 100 ಕಾಳುಗಳು ಕೊಡ್ತಾ ಇದೆ. ಅಂದ್ರೆ ಭೂಮಿ ಕೆಲಸ ಮಾಡ್ತಾ ಇದೆಯಾ? ಭೂಮಿ ಕೆಲಸ ಮಾಡ್ತಾ ಇದೆಯಾ? ಭೂಮಿ ಕೆಲಸ ಮಾಡ್ತಾ ಇದೆ. ಪ್ರಿಯರಾದ ದೇವರ ಮಕ್ಕಳಿರ, ಭೂಮಿ ಕೂಡ ಕೆಲಸ ಮಾಡ್ತಾ ಇದೆ, ಸೇವೆ ಮಾಡ್ತಾ ಇದೆ. ಯಾರಿಗೆ ಸೇವೆ ಅಂತ ನೋಡುವಾಗ, ಭೂಮಿ ಮೇಲೆ ಇದ್ದಂತ ಸರ್ವ ಮಾನವರಿಗೋಸ್ಕರ, ಸರ್ವ ಜೀವರಾಶಿಗಳಿಗೋಸ್ಕರ. ಪ್ರಾಣಿಗಳು, ಪಕ್ಷಿಗಳು ಕೂಡ ಬದುಕ್ತಾ ಇವೆ. ಈ ಪ್ರಾಣಿ ಪಕ್ಷಿಗಳು ಕೂಡ ಕೊನೆಯದಾಗಿ ಯಾರಿಗೋಸ್ಕರ ಇವೆ ಅಂತ ನೋಡುವಾಗ, ಅವು ಕೂಡ ನಮಗೋಸ್ಕರ ಸೇವೆ ಮಾಡ್ತಾ ಇವೆ. ಗಾಳಿ ಸೇವೆ, ನೀರಿನ ಸೇವೆ, ಬೆಂಕಿ ಸೇವೆ, ಇವೆಲ್ಲ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ತನ್ನ ದೂತರಿಗೆ ನೇಮಿಸಿದ್ದಾನೆ ಸೇವೆ ಮಾಡಬೇಕು ಅಂತ. ಇಬ್ರಿಯರಿಗೆ ಬರೆದ ಪತ್ರಿಕೆ, ಓಕೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು ನೋಡಿ. 7ನೇ ವಚನ. ದೂತನ ವಿಷಯದಲ್ಲಿ ಹೇಳುವುದೇನೆಂದ್ರೆ, ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದು. ಗಮನಿಸಿರಿ, ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ. ದೂತರ ವಿಷಯದಲ್ಲಿ. ಅದೇ ಪ್ರಕಾರ ಪ್ರಿಯರಾದ ದೇವರ ಮಕ್ಕಳಿರ,
ನೀರನ್ನು ಕೂಡ, ಮಣ್ಣನ್ನು ಕೂಡ, ಇವೆಲ್ಲ ನೋಡುವಾಗ ದೇವರು ದೂತರು ಈ ದೂತರಿಗೆ ಸೇವಕರನ್ನಾಗಿ ಮಾಡಿದಾರಂತ. ಸೇವಕರು ಸೇವೆ ಮಾಡ್ತಾ ಇವೆ. ನಾವೆಲ್ಲರೂ ಈ ಲೋಕದಲ್ಲೇ ಬದುಕ್ತಾ ಇದ್ದೀವಿ, ಜೀವಿಸ್ತಾ ಇದೀವಿ ಅಂದ್ರೆ ದೇವದೂತರ ಸೇವೆ ಇದೆ ರೀ. ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿರುವುದರಿಂದ, ನೇಮಿಸಿರುವುದರಿಂದ ಇವು ಕೆಲಸ ಮಾಡ್ತಾ ಇವೆ. ಅವು ಕೆಲಸ ಮಾಡುವುದರಿಂದ ನಾವು ಈ ಲೋಕದಲ್ಲಿ ಬದುಕ್ತಾ ಇದ್ದೀವಿ. ನಾವು ಈ ಲೋಕದಲ್ಲಿ ಇದ್ದಂತ ಮಾನವರು, ಸರ್ವ ಜೀವರಾಶಿಗಳು ಬದುಕ್ತಾ ಇವೆ. ಇದರ ಹಿಂದೆ ದೇವರ ಕೆಲಸ ಬಹಳ ಇದೆ. ಆದರೆ ಮನುಷ್ಯರಲ್ಲಿ, ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಿಷಯದಲ್ಲಿ ಚಿಂತೆ ಇಲ್ಲದೆ, ದೇವರ ವಿಷಯದಲ್ಲಿ ಜ್ಞಾನ ಇಲ್ಲದೆ ನಡ್ಕೊಳ್ತಾ ಇದ್ದಾರೆ. ಮನುಷ್ಯರು ವಿಚಿತ್ರವಾದಂತ ಜೀವಿಗಳು. ದೇವರ ಹೋಲಿಕೆ, ಪ್ರಾರಂಭದಲ್ಲಿ ದೇವರ ಹೋಲಿಕೆ, ಆದರೆ ಅದನ್ನ ಕಳೆದುಕೊಳ್ತಾರೆ. ದೇವರ ಸ್ವರೂಪವನ್ನ ಮನುಷ್ಯನು ಕಳೆದುಕೊಳ್ತಾನೆ. ಆದರೂ ದೇವರು ತನ್ನ ಮಕ್ಕಳಿಗೋಸ್ಕರ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನು ಈ ಲೋಕದಲ್ಲಿ ಉಂಟು ಮಾಡಿದ್ದಾರೆ. ಯಾಕೆ ಉಂಟು ಮಾಡಿದ್ದಾರೆ, ಕಾರಣ ಏನು ಅಂತ ನೋಡುವಾಗ ಏನ್ರಿ, ಒಂದೇ ಕಾರಣ, ದೇವರಿಗೆ ಅನೇಕ ಮಂದಿ ಮಕ್ಕಳು ಬೇಕು ಅಂತ. ಅದಕ್ಕಾಗಿ ಜಗತ್ತನ್ನು ಉಂಟು ಮಾಡಿದ್ದಾರೆ, ಅದಕ್ಕಾಗಿ ಮಾನವರನ್ನು ಉಂಟು ಮಾಡಿದ್ದಾರೆ. ಅನೇಕ ಮಕ್ಕಳನ್ನ ಪಡಿಬೇಕು ಎಂಬುವಂತ ಆಲೋಚನೆ. ಆ ಮಕ್ಕಳು ಪರಿಶುದ್ಧರು, ನೀತಿವಂತರು, ಭಕ್ತರಾಗಿ ಬದುಕಿ ಜೀವಿಸಿ ದೇವರ ಸನ್ನಿಧಿಗೆ ಸೇರಬೇಕು ಎಂದು. ಅದಕ್ಕೆ ಈ ಲೋಕದಲ್ಲಿ ಏನೇನ್ ಮಾಡಬೇಕು, ಎಲ್ಲ ವ್ಯವಸ್ಥೆಯನ್ನು ದೇವರು ಮಾಡಿದ್ದಾರೆ. ಎಲ್ಲ ಬಂದೋಬಸ್ತನ್ನು ಮಾಡಿದ್ದಾರೆ. ಎರಡನೇದಾಗಿ ಅಂದ್ರೆ ಈ ಲೋಕದಲ್ಲಿ ಎಲ್ಲಾ ಮಾನವರನ್ನು ದೇವರು ಜೀವಿಸುವಂತೆ, ಬದುಕುವಂತೆ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದಾರೆ. ಈ ಮಾನವರಲ್ಲಿ ಇನ್ನೊಂದು ಗುಂಪಿದೆ. ಇನ್ನೊಂದು ಗುಂಪು ಏನಪ್ಪಾ ಅಂದ್ರೆ ಅದು ದೇವರ ಗುಂಪು, ದೇವರ ಸಭೆ. ಟೋಟಲ್ ಈ ಜಗತ್ತಿನಲ್ಲಿ ಮಾನವರು ದೇವರ ಮಕ್ಕಳೇ. ಆದರೆ ಇವರು ದೇವರನ್ನ ಬಿಟ್ಟು ಲೋಕದಲ್ಲಿ ಅಂಧತ್ವದಲ್ಲಿ ಜೀವಿಸ್ತಾ ಇದ್ದಾರೆ. ಅಂಧತ್ವದಲ್ಲಿ, ಅಂಧಕಾರದ ದೊರೆತನದಲ್ಲಿ, ಅಂಧಕಾರದ ದೊರೆತನದಲ್ಲಿ ಜೀವಿಸುವಂತ ಮನುಷ್ಯರಿಗೆ ದೇವರು ಕರಿತಾ ಇರ್ತಾರೆ. ಯಾರ ಮೂಲಕ ಕರೀತಾರೆ, ಹೇಗೆ ಕರೀತಾರೆ? ಪ್ರಾರಂಭದಲ್ಲಿ ನೋಡುವಾಗ ದೇವದೂತರ ಮೂಲಕ ಅಬ್ರಹಾಮನನ್ನ ಕರೆದ್ರು. ದೇವ್ರು ನೇರವಾಗಿ, ಅಂದ್ರೆ ತನ್ನ ದೂತನನ್ನ ಕಳಿಸ್ಕೊಟ್ಟು ಕರೀತಾರೆ. ಅದೇ ಪ್ರಕಾರ ಕೆಲವರನ್ನ ಪ್ರತ್ಯೇಕವಾಗಿ ಪ್ರವಾದಿಗಳನ್ನ ಆರಿಸ್ಕೊಂಡು ಕರೀತಾರೆ. ಈ ಕಾಲದಲ್ಲಿ ನಮ್ಮನ್ನ ಹೇಗೆ ಕರೀತಾರೆ? ತುಂಬಾ ಜನ ಮಾತಾಡ್ತಾರೆ, ದೇವ್ರು ನನ್ನನ್ನ ಕರೆದ, ದೇವರ ಕರೆ ಬಂತು. ಅಂದ್ರೆ ಇವರು ಊಹೆ ಪ್ರೇರೆ, ಇವರ ಊಹೆ. ತುಂಬಾ ಜನ ಕ್ರೈಸ್ತರಲ್ಲಿ ಕೂಡ ಏನ್ ಮಾಡ್ತಾರೆ ಗೊತ್ತಾ? ದೇವ್ರು ನನಗೆ ದರ್ಶನ ಕೊಟ್ಟ, ದೇವ್ರು ಮುಖಾಮುಖಿಯಾಗಿ ಕಂಡ, ದೇವ್ರು ನನ್ನನ್ನ ಕರೆದ, ಅದಕ್ಕೆ ನಾನು ಸೇವೆಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ಕೊಳ್ತಾರೆ. ಅಂದ್ರೆ ಮುಖಾಮುಖಿಯಾಗಿ ಬಂದು ಮಾತನಾಡಿದ್ದಾನೆ, ಕರೆದಿದ್ದಾನೆ ಅಂತೇಳಿ ಮಾತಾಡ್ತಾರಲ್ಲ,
ಇದು ವಾಕ್ಯದ ಪ್ರಕಾರ ಸರಿ ಇಲ್ಲ. ಯಾಕಂದ್ರೆ ಈ ದಿನಗಳಲ್ಲಿ ಮುಖಾಮುಖಿಯಾಗಿ ಬಂದು ಕರೆಯುವಂತ ಅವಶ್ಯಕತೆ ದೇವರಿಗಿಲ್ಲ. ಯಾಕೆಂದ್ರೆ ಒಂದು ಕಾಲದಲ್ಲಿ ದೇವರು ತನ್ನ ದೂತರನ್ನ ಕಳುಹಿಸಿಕೊಟ್ಟು ಸೇವಕರನ್ನಾಗಿ ನೇಮಿಸಿದ್ದಾರೆ. ಈ ಕಾಲದಲ್ಲಿ ಸೇವೆಗೋಸ್ಕರ ಕರೆ ಹೇಗ್ ಬರುತ್ತಪ್ಪ ಅಂತ ನೋಡುವಾಗ ಸುವಾರ್ತೆ ವಾಕ್ಯಗಳು. ಒಂದು ಸಾರಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ಓದಿಮ. ಮೊದಲನೇ ಪೇತ್ರನು ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡೋರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಸಾಕು. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು. ಒಂದು ಕಾಲದಲ್ಲಿ ನಾವು ಕತ್ತಲೆಯಲ್ಲಿ ಇದ್ದೀವಿ. ಕತ್ತಲೆಯಲ್ಲಿ ಇದ್ದಂತ ನಮ್ಮನ್ನ ಕರೆದಿದ್ದಾನ? ನಿಮ್ಮನ್ನು ನಮ್ಮನ್ನು ಕರೆದಿದ್ದಾನ? ಹೇಗೆ ಕರೆದಿದ್ದಾನೆ? ವಾಕ್ಯಗಳು, ಸೇವಕರು, ಇಲ್ಲಾಂದ್ರೆ ಯಾರೋ ಸುವಾರ್ತಿಕರು ಕರಪತ್ರಿಕೆಗಳನ್ನು ಕೊಟ್ಟಿರ್ತಾರೆ, ಇಲ್ಲ ಕರೆದಿರ್ತಾರೆ. ಅಂದ್ರೆ ವಾಕ್ಯದ ಮೂಲಕ, ದೇವರ ವಾಕ್ಯ ಇದೆಯಲ್ಲ, ಇದ್ರ ಮೂಲಕ ಕರೆಯುವಂಥದ್ದು, ದೇವರ ವಾಕ್ಯದ ಮೂಲಕ. ಇವಾಗ ನಮ್ಮನ್ನು ಕೂಡ ಕರೆದಿದ್ದಾನೆ ಇಲ್ಲವಂತ ನೋಡುವಾಗ ಕರೆದಿದ್ದಾನೆ. ಯಾವಾಗ? ದೇವರ ವಾಕ್ಯದ ಮೂಲಕ, ಬೈಬಲ್ ಗ್ರಂಥದ ಮೂಲಕ ಆಗಿರ್ಬೋದು, ಇಲ್ಲ ಕರಪತ್ರಿಕೆಗಳ ಮೂಲಕ ಆಗಿರ್ಬೋದು. ನನಗೆ ಬಂದು ಯಾರು ಸುವಾರ್ತೆ ಹೇಳಿಲ್ಲ ಪ್ರಿಯರ್, ನನಗೆ ಯಾರು ಸುವಾರ್ತೆ ಹೇಳಿಲ್ಲ. ಒಬ್ಬ ಸಹೋದರ ಸೈಮೋನ್ ಅಂತ ಬೈಬಲ್ ತಂದು ಕೊಟ್ರ ಅಷ್ಟೇ, ಬ್ರದರ್ ಬೈಬಲ್ ಓದಿ ಅಂತ, ಬೈಬಲ್ ಓದಿ ಬ್ರದರ್ ಅಂತ. ಅದಕ್ಕಿಂತ ಮುಂಚಿತವಾಗಿ ದೇವರ ಬಗ್ಗೆ ನನಗೆ ಪ್ರಶ್ನೆ ಇತ್ತು. ದೇವರನ್ನ ನಂಬದೇ ಇದ್ದಾಗ ಅನೇಕ ಗುಡಿ ಗೋಪುರಗಳನ್ನ ತಿರುಗ್ತಾ ಇದ್ದೆ. ಟೋಟಲ್ ಎಲ್ಲೆಲ್ಲೆಲ್ಲಿದ್ದಾರೋ ದೇವತೆಗಳು, ದೇವರುಗಳು ಅಂತೇಳಿ ಅನೇಕ ಕಡೆ ತಿರುಗಾಡಿದ್ದೀನಿ. ಆದರೆ ನನ್ನ ಹೃದಯದಲ್ಲಿ ಒಂದು ಪ್ರಶ್ನೆ ಉಳಿತಾ ಇತ್ತು. ನಿಜವಾದ ದೇವರು, ಸೃಷ್ಟಿಕರ್ತನು, ಜಗತ್ತನ್ನು ಉಂಟು ಮಾಡಿರುವಂತ ದೇವರು ಯಾರು, ಅವ್ರು ಹೇಗಿರ್ತಾರೆ ಅಂತೇಳಿ ನನಗೆ ಒಂದು ಪ್ರಶ್ನೆ ಇತ್ತು. ಒಬ್ಬ ಸಹೋದರ ಬಂದು ಮನೆಯಲ್ಲಿ ಚಿಕ್ಕ ಮಕ್ಕಳು, ಒಂದು ಸಾಯಿ ಕಿರಣ್ ಬಂದು ಒಂದು 6 ತಿಂಗಳ, ಹರೀಶ್ ಕುಮಾರ್ ಬಂದು 1.5 ವರ್ಷ, 1-2 ವರ್ಷ ಅನಿಸುತ್ತೆ. ಆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಚಿಕ್ಕದೊಂದು ಜೋಪಡಿಯಲ್ಲಿ ಇದ್ದೀವಿ ನಾವು, ಆದೋನಿಯಲ್ಲಿ. ಹುಡುಗರು ಅಳ್ತಾ ಇದ್ದಾರೆ. ಏನೋ ಇರ್ಬೋದು, ಓಕೆ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ತಂದು ಕೊಟ್ರು. ಬೈಬಲ್ ತಂದು ಕೊಟ್ಟ ಮೇಲೆ ನಾನು ನೋಡೋಣ ಅಂತೇಳಿ ಆದಿಕಾಂಡ ಓದಿದಾಗ ನನ್ನ ಹೃದಯದಲ್ಲಿದ್ದಂತ ಆ ಪ್ರಶ್ನೆಗೆ ಉತ್ತರ ಸಿಕ್ತು. ಅವತ್ತೇ ನಿಜವಾದ ದೇವರು ಇವರೇ ಅಂತೇಳಿ ಮನಸ್ಫೂರ್ತಿಯಿಂದ ಅಂಗೀಕರಿಸಿದ್ವಿ ಅವತ್ತೇ. ಮತ್ತೆ ಈ ಸುವಾರ್ತಿಕರು ಬಂದು ಯೇಸು ಕ್ರಿಸ್ತರ ನಂಬಿಕೊಳ್ಳಿ, ನಿಮ್ಗೇನೋ ಹೋಗುತ್ತೆ, ನಿಮ್ಗೇನೋ ಉದ್ಯೋಗ ಬರುತ್ತೆ, ನಿಮ್ಮ ಮಕ್ಕಳ ಮಧ್ಯದಲ್ಲಿ ಏನೋ ಆಗುತ್ತೆ, ಇವೆಲ್ಲ ಏನಿಲ್ಲ. 100 ಸಾರಿ ಸುವಾರ್ತೆ ಕೇಳಿಲ್ಲ. ಅವತ್ತೇ ದೇವರು ನನ್ನನ್ನ ಇಟ್ಕೊಂಡ್ರು. ಕರೆ, ದೇವರ ಕರೆ ಅಂದ್ರೆ ಹೀಗೆ ಪ್ರಿಯರೇ, ನಿಮ್ಗೂ ಕೂಡ ದೇವರ ಕರೆ ಬಂದಿದೆ. ಯಾವತ್ತು ನೀವು ಸತ್ಯವಾದ ಸುವಾರ್ತೆ ತಿಳ್ಕೊಂಡಿದ್ದೀರೋ ಅವತ್ತೇ ದೇವರು ನಿಮ್ಮನ್ನ ಕರೆದಿದ್ದಾರೆ. ಮತ್ತೆ ಪ್ರತ್ಯೇಕವಾಗಿ ದೇವರು ದರ್ಶನ ಕೊಟ್ಟು ಕರೀತಾರ? ಒಂದು ಕಾಲದಲ್ಲಿ ಕರೆದ ಹಾಗೆ ಈ ಕಾಲದಲ್ಲಿ ಇಲ್ಲ ರೀ. ಸತ್ಯವೇದ ಗ್ರಂಥ ಇದೆಯಲ್ಲ, ಈ ಸತ್ಯವೇದ ಗ್ರಂಥ ನಿನ್ನ ಬಳಿಯಲ್ಲಿ ಬಂದಿದೆ ಅಂದ್ರೆ ಅದು ದೇವರ ಕರೆ. ನೀನು ಗಮನಿಸ್ತಾ ಇಲ್ಲ ಅಷ್ಟೇ. ದೇವರ ಕರೆ ಬಂದಿದೆ ಎಂದು ನೀನು ಗಮನಿಸ್ತಾ ಇಲ್ಲ.
ಅರ್ಥ ಮಾಡಿಕೊಂಡವರು ದೇವರ ಸಹವಾಸದಲ್ಲಿ ಬಂದ್ಬಿಡ್ತಾರೆ. ದೇವರ ಸಹವಾಸದಲ್ಲಿ ಬರ್ತಾರೆ. ದೇವರ ಸಹವಾಸದಲ್ಲಿ ಬಂದು ಭಕ್ತಿಯಿಂದ ನಡೀತಾರಲ್ಲ, ಭಕ್ತಿಯಿಂದ ನಡೆದವರು, ಭಕ್ತಿಯಿಂದ ನಡೆಯುವಂತ ಭಕ್ತರಿದ್ದಾರಲ್ಲ, ಅವ್ರಿಗೋಸ್ಕರ ಪ್ರತ್ಯೇಕವಾದಂತ ದೂತರನ್ನ ದೇವರು ನೇಮಿಸ್ತಾರೆ. ಅವ್ರಿಗೋಸ್ಕರ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನವನ್ನು ನೋಡಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನವನ್ನು ನೋಡಿ. ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ. ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಸಾಕು. ಈ ಚಿಕ್ಕವರಲ್ಲಿ ಒಬ್ಬನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಅಂದ್ರೆ ಚಿಕ್ಕವರು ಯಾರು? ದೇವರ ಮಕ್ಕಳು, ಭಕ್ತರು. ಭಕ್ತರು ಚಿಕ್ಕ ಮಕ್ಕಳು, ಚಿಕ್ಕವರು ದೇವರ ಭಕ್ತರು. ಈ ದೇವರ ಭಕ್ತರ ವಿಷಯದಲ್ಲಿ ಯಾರಿದ್ದಾರಂತೆ? ದೇವದೂತರು. ಆ ದೇವದೂತರು ಏನ್ ಮಾಡ್ತಾರೆ? ದೇವರ ಮುಖವನ್ನು ನೋಡ್ತಾ ಇರ್ತಾರಂತೆ. ದೇವರ ಮುಖವನ್ನು ನೋಡ್ತಾ ಇರ್ತಾರಂತೆ. ಏನ್ರಿ ಪ್ರಿಯರೇ? ಪರಲೋಕದಲ್ಲಿರುವ ದೂತರು ಪರಲೋಕದಲ್ಲಿರುವ ತನ್ನ ತಂದೆಯ ಮುಖವನ್ನು, ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿರುವರು. ಅವರ ದೂತರು ಅಂದ್ರೆ ಭಕ್ತರ ದೂತರು ಪರಲೋಕದಲ್ಲಿ ದೇವರ ಬಳಿಯಲ್ಲಿದ್ದಾರಾ? ಭಕ್ತರ ದೂತರು, ಅವರ ದೂತರಂದ್ರೆ ಭಕ್ತರ ದೂತರು ಅಂದ್ರೆ ಭಕ್ತರೇನಾದ್ರೂ ನೇಮಿಸ್ಕೊಂಡಿದ್ದಾರಾ? ಹುಟ್ಟಿಸಿದಾರ? ಇಲ್ಲ. ದೇವರೇ ಅವರನ್ನು ಹುಟ್ಟಿಸಿದ್ದಾರೆ. ಭಕ್ತರಿಗೋಸ್ಕರ ತನ್ನ ದೂತರನ್ನು ನೇಮಿಸಿದ್ದಾರೆ ಪ್ರಿಯರೇ. ನನ್ನ ಭಕ್ತರನ್ನು ಪ್ರತ್ಯೇಕವಾಗಿ ನೀವು ಕಾಪಾಡಬೇಕು ಅಂತ. ಲೋಕದಲ್ಲಿದ್ದಂತ ಎಲ್ಲಾ ಮಾನವರಿಗೆ ಒಂದು ರೀತಿಯಲ್ಲಿ ಸೇವೆ ಮಾಡುವಂತ ದೇವ ಸೇವಕರು ಇದ್ದಾರೆ. ಲೋಕದಲ್ಲಿ ಎಲ್ಲಾ ಮಾನವರಿಗೆ ಸೇವೆ, ಆಹಾರವಾಗಿ ಸೇವೆ, ನೀರಾಗಿ ಸೇವೆ, ಬೆಳಕಾಗಿ ಸೇವೆ, ವಸ್ತುಗಳಾಗಿ ಸೇವೆ, ಇದು ಒಂದು ರೀತಿಯಲ್ಲಿ ದೇವದೂತರ ಮೂಲಕ ಸೇವೆ ನಡೀತಾ ಇದೆ. ಭಕ್ತರನ್ನು ಕಾಪಾಡಲು ಪರಲೋಕದಲ್ಲಿ ದೇವದೂತರು ಯಾರ ಬಳಿಯಲ್ಲಿದ್ದಾರಂತೆ? ದೇವದೂತರು ಯಾರ ಬಳಿಯಲ್ಲಿದ್ದಾರಂತೆ? ದೇವರ ಬಳಿಯಲ್ಲಿದ್ದಾರಂತೆ. ದೇವರ ಬಳಿಯಲ್ಲಿದ್ದಂತ ದೂತರು, ನಮ್ಮ ದೂತರು ಏನ್ ಮಾಡ್ತಾ ಇದ್ದಾರೆ? ದೇವರನ್ನ ನೋಡ್ತಾ ಇದ್ದಾರಂತೆ. ದೇವರನ್ನು ಈ ಕಡೆ ಮನುಷ್ಯರನ್ನು. ಅಂದ್ರೆ ಇವಾಗ ಎಷ್ಟು ಮಂದಿ ಭಕ್ತರಿದ್ದಾರೋ ಆ ಭಕ್ತರಿಗೆ ಕೆಲವು ದೂತರನ್ನು ನೇಮಿಸ್ತಾರೆ ದೇವರು. ಒಬ್ಬೊಬ್ಬ ಭಕ್ತನಿಗೆ ಕೆಲವು ದೂತರನ್ನ ನೇಮಿಸುವಂಥದ್ದು. ನೋಡಿ, ಮುಖ್ಯವಾದಂತವ್ರು ಇರ್ತಾರೆ ನೋಡಿ. ಮುಖ್ಯವಾದಂತವ್ರು ಅಂದ್ರೆ ಮುಖ್ಯಮಂತ್ರಿಗಳಾಗಿರ್ಬೋದು, ಇಲ್ಲಾಂದ್ರೆ MP ಗಳು, MLA ರವರು, ಪ್ರಧಾನಮಂತ್ರಿಗಳು, ಇನ್ನು ಉನ್ನತವಾದಂತ ಅಧಿಕಾರಿಗಳಿರ್ತಾರಲ್ಲ, ಅವರಿಗೆ ಪ್ರಿಯರಾದ ದೇವರ ಮಕ್ಕಳಿರ ಸೈನಿಕರಿರ್ತಾರೆ. ಅವರನ್ನ ಏನ್ರಿ ಕಾಪಾಡಿಕೊಳ್ಳೋದಕ್ಕೆ ಬಂದೋಬಸ್ತು, ಸೆಕ್ಯೂರಿಟಿ ಇರುತ್ತೆ ರೀ, ಎಸ್ಕಾಟ್ ಇರುತ್ತೆ ರೀ. ಕೆಲವರು ಏನಪ್ಪಾ ಗನ್ ಇಟ್ಕೊಂಡು ಕೂಡ ನಿಂತ್ಕೊಂಡಿರ್ತಾರೆ. ಗನ್ನು ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆಯಲ್ಲಿ ಹಿಂದೆ ಮುಂದೆ ಕೆಲವರು ನಾಯಕರು, ಹಿರಿಯ ನಾಯಕರು ಇರ್ತಾರಲ್ಲ, ಅವರನ್ನ ಕಾಪಾಡಿಕೊಳ್ಳೋದಿಕ್ಕೆ ಗನ್ಮ್ಯಾನ್ಗಳು ಇರ್ತಾರೆ. ಇನ್ನು ಏನ್ರಿ ನೋಡ್ತೀರಲ್ವಾ, ಸೆಕ್ಯೂರಿಟಿಗಳು.
ಕಾಪಾಡಿಕೊಳ್ಳುವುದಕ್ಕೆ. ಇವಾಗ ಭಕ್ತರನ್ನು ಕಾಪಾಡೋದಕ್ಕೆ ಯಾರಿದ್ದಾರೆ? ನಿನ್ನನ್ನು ನನ್ನನ್ನು ಕಾಪಾಡೋದಕ್ಕೆ. ಅಂದ್ರೆ ನೀನು ದೇವರನ್ನ ನಂಬಿಕೊಂಡು ಭಕ್ತಿಯಿಂದ ನೀನ್ ನಡೀತಾ ಇದ್ದೀ ಅಂದ್ರೆ ನಿನ್ನನ್ನು ಕಾಪಾಡೋದಕ್ಕೆ ದೇವರು ತನ್ನ ದೂತರನ್ನ ನೇಮಿಸಿದೆ. ನಂಬ್ತೀರಾ ಇದನ್ನ? ನಂಬಿಕೆ ಇದೆಯಾ? ಅಪನಂಬಿಕೆಯಿಂದ ಗೋಳಾಡ್ತಾ ಇದ್ದೀವ? ಅಪನಂಬಿಕೆಯಿಂದ ಗೋಳಾಟ ಏನಾದ್ರೂ ಇದೆಯಾ? ಅಯ್ಯೋ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮ್ಮ ಕಷ್ಟ ಸುಖ ದೇವ್ರು ನೋಡ್ತಾ ಇಲ್ಲ. ಅಯ್ಯೋ, ನಾವು ಪ್ರಾರ್ಥನೆಗೆ ಹೋಗ್ತಾ ಇದ್ದೀವಿ, ಏನು ಸುಖ ಇಲ್ಲ. ಈ ತರ ಏನಾದ್ರೂ ಅಪನಂಬಿಕೆ ಏನಾದ್ರೂ ಇದೆಯಾ? ಅಪನಂಬಿಕೆ ಏನಾದ್ರೂ ಬರ್ತಾ ಇದೆಯಾ? ಅನಾರೋಗ್ಯದಲ್ಲಿದ್ದಾಗ, ಯಾವುದೋ ಒಂದು ರೀತಿಯಲ್ಲಿ ಬಾಧೆಯಲ್ಲಿದ್ದಾಗ, ಯಾವುದೋ ಒಂದು ರೀತಿಯಲ್ಲಿ ತೊಂದರೆಗಳಲ್ಲಿದ್ದಾಗ, ದೇವರು ನಮ್ಮನ್ನು ಕಾಪಾಡ್ತಾ ಇಲ್ಲ, ನೋಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ ಅಂತೇಳಿ ಈ ರೀತಿ ಏನಾದ್ರೂ ದೇವ್ರ ವಿಷಯದಲ್ಲಿ ಅನುಮಾನ ಏನಾದ್ರೂ ಬರ್ತಾ ಇದೆಯಾ? ಯಾವುದೇ ಕಾರಣಕ್ಕೂ ದೇವರ ವಿಷಯದಲ್ಲಿ ಅನುಮಾನ ಪಡೋದು ಬೇಡ. ಆ ತಂದೆಯಾದ ದೇವರು ನಿನ್ನನ್ನು ಕಾಪಾಡೋದಕ್ಕೆ, ನಿನ್ನ ಸೇವೆ, ನಿನಗೆ ನಿನಗೆ ಸೇವೆ ಮಾಡೋಕೆ ಕೋಟ್ಯಾನ್ ಕೋಟಿ ದೇವದೂತರಿದ್ದಾರೆ ಸೇವೆಗೋಸ್ಕರ. ನೀನು ಇವತ್ತು ಭೂಲೋಕದಲ್ಲಿ ಬದುಕುತ್ತಾ ಇದ್ದಿ ಅಂತಂದ್ರೆ ತಂದೆಯಾದ ದೇವರು ತನ್ನ ದೂತರನ್ನ ನೇಮಿಸಿದ್ದಾನೆ. ಒಂದು ವೇಳೆ ನೀನು ಭಕ್ತನಾದ್ರೆ, ಒಂದು ವೇಳೆ ದೇವರನ್ನ ಇಷ್ಟಪಟ್ಟು ಭಕ್ತಿಯಿಂದ ನಡೀತಾ ಇದ್ರೆ, ಕುಂತಾಗ್ಲು ನಿಂತಾಗ್ಲು ಆ ತಂದೆಯಾದ ದೇವರ ಧ್ಯಾನದಲ್ಲಿ ದೇವರನ್ನ ಘನಪಡಿಸುವಂತ ಒಂದು ಕೆಲಸದಲ್ಲಿ ನೀನಿದ್ರೆ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾರೆ. ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾರೆ, ನನ್ನ ಮಕ್ಕಳನ್ನ ನೀವು ಕಾಪಾಡಬೇಕು. ಸುತ್ತಲಿರಿ. ಅಂದ್ರೆ ಕೆಲವರು ಪ್ರಿಯರ ದೇವ್ರ ಮಕ್ಕಳಿರ ಅನುಭವಿಸ್ತಾ ಇರ್ತಾರೆ ಪ್ರಿಯರೇ. ಪ್ರಯಾಣ ಮಾಡುವಂತ ಸಮಯದಲ್ಲಿ, ಕೆಲವು ಅಪಘಾತಗಳಾಗುವಂತ ಸಮಯದಲ್ಲಿ ಟಕ್ ಅಂತ ಯಾವುದೋ ಒಂದು ರೀತಿಯಲ್ಲಿ ದೇವರು ಕಾಪಾಡ್ತಾ ಇರ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಒಂದೇ ಒಂದು ಕ್ಷಣದಲ್ಲಿ ಏನೋ ಒಂದು ಅಪಾಯ ನಡಿಬೇಕಾಗಿತ್ತು, ದೇವ್ರು ನನ್ನನ್ನು ಕಾಪಾಡಿದ್ರು. ಅಪಾಯಗಳು ಹಿಂದೆ ಮುಂದೆ ಅಪಾಯಗಳು ಕಾದ್ಕೊಂಡಿರುತ್ತೆ. ಅನೇಕ ಅಪಾಯಗಳು ಬಂದಾಗ ದೇವ್ರು ನಿನ್ನನ್ನು ಕಾಪಾಡ್ತಾ ಇದ್ದಾರೆ. ಅಂದ್ರೆ ಆಯುಷ್ಕಾಲ ಮುಗಿಯೋ ತನಕ ದೇವರು ಕಾಪಾಡುವಂಥದ್ದು, ಮತ್ತೆ ಪ್ರಾಣ ಹೋಗುವಂತ ಸಮಯದಲ್ಲಿ ಅದು ಬೇರೆ. ಯಾಕೆಂದ್ರೆ ನಮಗೆ ಇಷ್ಟು ಜೀವಿತ ಕಾಲವನ್ನು, ಆಯುಷ್ಕಾಲವನ್ನು ನೇಮಿಸಿರ್ತಾರೆ. ಆ ಆಯುಷ್ಕಾಲವನ್ನು ಮುಗಿಯೋ ತನಕ ದೇವರು ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾರೆ. ನಂಬಿದವರನ್ನ. ನಂಬದೇ ಇದ್ದವರನ್ನ ಅದು ಬೇರೆ. ನಂಬದೇ ಇದ್ದವರು ಅವ್ರಿಗೆ ಏನಂದ್ರೆ ಕಾಲಾವಕಾಶವನ್ನು ಕೊಡ್ತಾ ಇರ್ತಾರೆ. ತಿಳಿದುಕೊಳ್ಳಿಲ್ಲ ಅಂದ್ರೆ ಖಂಡಿತವಾಗಿ ನಾಶ ಮಾಡ್ತಾರೆ. ಅದು ಬೇರೆ. ಗಮನಿಸ್ಬೇಕು ಪ್ರಿಯರೇ. ಯಾವಾಗ ನಾವು ಭಕ್ತರಾಗಿರ್ತೀವೋ, ಭಕ್ತಿಯಿಂದ ಜೀವಿಸ್ತೀವೋ, ನಮಗೋಸ್ಕರ ನೇಮಿಸಲ್ಪಟ್ಟಂತ ದೂತರು ಪರಲೋಕದಲ್ಲಿ ದೇವರ ಬಳಿಯಲ್ಲಿ ನಿಂತ್ಕೊಂಡಿದ್ದಾರೆ, ನಿನ್ನನ್ನು ಕಾಪಾಡೋದಿಕ್ಕೆ, ನಿನ್ನನ್ನು ರಕ್ಷಿಸೋದಿಕ್ಕೆ. ಒಂದೇ ಒಂದು ಕ್ಷಣದಲ್ಲಿ ಯಾವುದೋ ಒಂದು ಅಪಾಯ ನಡಿಬೇಕು, ಟಕ್ ಅಂತ ತಿಳಿತಾರೆ. ಯಾಕಂದ್ರೆ ದೇವರ ಅನುಮತಿ ಬೇಕಲ್ಲಿ. ತಂದೆ, ಅಪ್ಪ, ದೇವ, ನಿಮ್ಮ ಮಗನಿಗೆ ಏನೋ ಒಂದು ಅಪಾಯ ನಡೆಯುವಂತ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ದೇವ್ರು ನೋಡ್ತಾರಂತೆ, ದೇವರನ್ನ ನೋಡ್ತಾರಂತೆ. ಯಾಕೆ? ದೇವರ ಅಪ್ಪಣೆ ಕೊಡೋ ತನಕ ಇವರು ಕದಲಂಗಿಲ್ಲ. ದೇವರು ಅಪ್ಪಣೆ ಕೊಡೋವರೆಗೆ ಇವರು ಕದಲಬಾರ್ದು, ಪ್ರಯಾಣ ಎಲ್ಲೂ ಸಾಗಬಾರ್ದು. ಅಪ್ಪಣೆ ಕೊಟ್ಟ ತಕ್ಷಣ ಒಂದೇ ಒಂದು ಕ್ಷಣದಲ್ಲಿ ನಿನ್ನನ್ನ ಸೇವ್ ಮಾಡ್ತಾರೆ ಅವರು. ಒಂದು ಕ್ಷಣದಲ್ಲಿ ದೇವರ ಅಪ್ಪಣೆ ಬಂತ, ಒಂದೇ ಒಂದು ಕ್ಷಣದಲ್ಲಿ ನಿನ್ನನ್ನ ಸೇವ್ ಮಾಡ್ತಾರೆ ದೇವರು. ಆ ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ ರೀ? ದೇವ್ರ ಮೇಲೆ ನಂಬಿಕೆ ಇದೆಯಮ್ಮ? ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಜೀವನ ಮಾಡೋಣ ನಾವು. ಯಾಕಂದ್ರೆ ಈ ಲೋಕ ಯಾವಾಗ ನಾಶವಾಗುತ್ತೋ ಗೊತ್ತಿಲ್ಲ.
ಯಾವಾಗ ನಾಶವಾಗುತ್ತೋ ಗೊತ್ತಿಲ್ಲ ಪ್ರಿಯರೇ. ಅನೇಕ ಅಂಟು ರೋಗಗಳು, ಅನೇಕ ಭೂಕಂಪಗಳು, ಅನೇಕ ಸುನಾಮಿಗಳು, ಅನೇಕ ಜಲಪ್ರಳಯಗಳು, ಅನೇಕ ಅಪಘಾತಗಳು ಈ ಸಮಾಜದಲ್ಲಿ ಕಾದುಕೊಂಡಿವೆ. ಬ್ರದರ್, ನಮ್ಮ ಮಧ್ಯದಲ್ಲಿ ಸಮುದ್ರ ಇಲ್ಲ ಬ್ರದರ್, ಸುನಾಮಿ ಎಲ್ಲಿ ಬರುತ್ತೆ ಅಂದ್ಕೊಳ್ತೀರಾ? ಭೂಕಂಪ ಬರುತ್ತೆ. ಭೂಕಂಪ ಬರೋದಕ್ಕೆಲ್ಲ ಗುಡ್ಡಗಳೇ ಇದೆ ಬ್ರದರ್, ಇಲ್ಲಿ ಭೂಕಂಪ ಆಗಲ್ಲ ಬರೋದು. ಆ ಗುಡ್ಡನೇ ನಿನ್ ಮೇಲೆ ಬೀಳುತ್ತೆ, ದೇವರಪ್ಪಣೆ ಇದ್ರೆ. ಇಲ್ಲಾಂದ್ರೆ ಕೈ ಕಾಲುಗಳು ಬಿದ್ದೋಗುತ್ತೆ, ಏನಾದ್ರೂ ಆಗ್ಬೋದು. ಆದ್ರೆ ಭಕ್ತಿಯಿಂದ ನಡ್ಕೊಂಡಾಗ ದೇವ್ರ ಕೈ ಬಿಡಲ್ಲ. ಯಥಾರ್ಥವಾಗಿ ನಡ್ಕೊಂಡಾಗ ದೇವ್ರ ಕೈ ಬಿಡಲ್ಲ. ಒಂದ್ ವೇಳೆ ಏನೋ ಒಂದು ಚಿಕ್ಕ ಪೆಟ್ಟಾಗಿದೆ ಅಂದ್ರೆ ಅದು ಒಳ್ಳೇದಕ್ಕೇನೆ. ದೇವರ ಒಂದ್ ವೇಳೆ ಏನಾದ್ರೂ ಮಾಡಿದಾರಂದ್ರೆ ನಮ್ಮ ಒಳ್ಳೇದಕ್ಕಾಗಿನೇ ಮಾಡ್ತಾರೆ ಅವರು. ಆ ಒಂದು ನಂಬಿಕೆಯಿಂದ ನಾವೆಲ್ಲರೂ ಜೀವಿಸ್ಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಕೀರ್ತನೆ ಗ್ರಂಥ ಏನ್ರಿ, ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನವನ್ನು ನೋಡಿ. ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ನೋಡಿದ್ರ, ಯೆಹೋವನು ತನ್ನ ದೂತರನ್ನ ದಂಡಿಳಿಸಿ ಕಾಪಾಡುತ್ತಾನೆ. ತನ್ನ ದೂತರನ್ನು ಯೆಹೋವನು ಭಯಭಕ್ತಿ ಉಳ್ಳವರ ಸುತ್ತಲೂ. ಈ ಭಯಭಕ್ತಿ ಎಂಬ ಪದದ ಹಿಂದೆ ಎರಡು ಗುಂಪು ಕಾಣ್ತಾರೆ. ಒಂದು ವೇಷಧಾರಿಗಳು, ಒಂದೇನಪ್ಪ ಅಂದ್ರೆ ವೇಷಧಾರಿಗಳಿರ್ತಾರೆ. ಭಯಭಕ್ತಿಯಿಂದ ಜೀವಿಸ್ತಾ ಇರ್ತೀವಿ ಅಂತೇಳಿ ಲೋಕದ ರೀತಿಯಲ್ಲಿ ನಡ್ಕೊಳ್ಳೋರು ಇರ್ತಾರೆ. ಗಮನಿಸ್ರಿ. ಅದೇ ಪ್ರಕಾರ ಯಥಾರ್ಥವಾಗಿ ಭಕ್ತಿಯಿಂದ ನಡೆಯುವವರು ಕೂಡ ಇದ್ದಾರೆ. ಯಥಾರ್ಥವಾಗಿ ಭಕ್ತಿಯಿಂದ ನಡೆಯುವಂತ ಭಕ್ತರನ್ನು ದೇವ್ರು ಕಾಪಾಡ್ತಾರೆ. ಅದೇ ಪ್ರಕಾರ ಇನ್ನು ಸ್ವಲ್ಪ ಭಕ್ತಿಯಲ್ಲಿ, ಅಂದ್ರೆ ಈ ಕಡೆ ಸ್ವಲ್ಪ ಭಕ್ತಿ, ಈ ಕಡೆ ಲೋಕ, ಈ ಕಡೆ ಭಕ್ತಿ ಅಂತವ್ರನ್ನ ಕೂಡ ದೇವ್ರು ಕನಿಕರಿಸ್ತಾ ಇರ್ತಾರೆ. ದೇವರಷ್ಟು ಸುಲಭವಾಗಿ ಕೈ ಬಿಡಲ್ಲ. ತಾಳ್ಮೆಯಿಂದ ಎದುರು ನೋಡ್ತಾ ಇರ್ತಾರೆ, ತಾಳ್ಮೆಯಿಂದ ನೋಡೋಣ ಅಂತೇಳಿ, ತಾಳ್ಮೆಯಿಂದ. ಕಾರಣ ಏನಪ್ಪಾ ಅಂತ ನೋಡುವಾಗ, ಇವತ್ತಿಲ್ಲಂದ್ರೆ ನಾಳೆ ಭಕ್ತಿಯಲ್ಲಿ ಬರ್ತಾನೇನು, ಸಂಪೂರ್ಣವಾದಂತ ಭಕ್ತಿಯಲ್ಲಿ ನಡೀತಾನೇನು ಅಂತೇಳಿ ದೇವರು ಅವಕಾಶವನ್ನು ಕೊಡ್ತಾ ಇರ್ತಾರೆ. ಸಂಪೂರ್ಣ ಭಕ್ತಿ ಉಳ್ಳವರು, ಭಕ್ತಿಯಲ್ಲಿದ್ದವರು ಇದ್ದಾರೆ ಅಂತ ಹೇಳ್ಕೊಳ್ಳಿ, ಖಂಡಿತವಾಗಿ ತನ್ನ ದೂತರನ್ನು ದಂಡಿಳಿಸಿ ಕಾಪಾಡ್ತಾರೆ. ಶದ್ರಕ್, ಮಿಶಕ್, ಅಬೇದ್ನೆಗನ್ನು ನೋಡಿ, ದಾನಿಯೇಲನನ್ನ ನೋಡಿ, ದಾವೀದನನ್ನಾಗಿರ್ಬೋದು, ಸಂಸೋನನ್ನಾಗಿರ್ಬೋದು, ಯಾರೇ ಭಕ್ತರಾಗಿರ್ಬೋದು, ಆ ಭಕ್ತರನ್ನ ಕಾಪಾಡೋದಕ್ಕೆ ತನ್ನ ದೂತರನ್ನ ಕಳಿಸ್ಕೊಡ್ತಾರೆ. ಯಾಕೋಬನನ್ನು, ಇಸಾಕನನ್ನು, ಅಬ್ರಹಾಮನನ್ನು, ನೋಹಾನನನ್ನು, ಎಲ್ಲರ ಮಧ್ಯದಲ್ಲಿ ವಿಚಾರ ಮಾಡುವಾಗ ದೇವದೂತರು ಕೆಲಸ ಮಾಡಿದ್ದಾರೆ ಕಾಪಾಡೋದಿಕ್ಕೆ. ನಿನ್ನನ್ನು ನನ್ನನ್ನು ಕಾಪಾಡೋದಕ್ಕೂ ಕೂಡ ದೇವದೂತರಿದ್ದಾರೆ. ದೇವರು ತನ್ನ ದೂತರನ್ನ ನೇಮಿಸಿದ್ದಾನೆ. ನಿನ್ನನ್ನು ನನ್ನನ್ನು ಕಾಪಾಡಲು ದೇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಕೀರ್ತನೆ ಗ್ರಂಥ 91ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ ಪ್ರಿಯರೇ. ಓದಿಮ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನು ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಸಾಕು. ನೋಡಿದ್ರ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು,
ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನೀನೇ ನನ್ನ ಶರಣನು, ನೀನೇ ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಬೇಟೆಗಾರನ ಬಲೆಯಿಂದ ಅಂದ್ರೆ ಒಂದು ವೇಳೆ ಯಾರಾದ್ರೂ ನಿನ್ನನ್ನ ಬೇಟೆ ಮಾಡಬೇಕು, ಇಲ್ಲಾಂದ್ರೆ ಏನಾದ್ರೂ ನಿನ್ನನ್ನ ಕೊಂದಾಗ್ಬೇಕು ಅಂತೇಳಿ ಯಾರಾದ್ರೂ ಕುತಂತ್ರ ಏನಾದ್ರೂ ಮಾಡ್ತಾ ಇದ್ದಾರಾ? ಯಾರಾದ್ರೂ ಕುತಂತ್ರದಲ್ಲಿದ್ದಾರಾ? ನೀನು ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕೆ? ದೇವರು ನಿನ್ನ ಜೊತೆಯಲ್ಲಿದ್ದಾರೆ. ನೀನು ಭಯಪಡುವಂತ ಅವಶ್ಯಕತೆ ಇಲ್ಲ ನಿನಗೆ. ನೀನ್ ಮಾಡ್ಬೇಕಾದದ್ದೇನು? ತಂದೆ ಧ್ಯಾನದಲ್ಲಿ ಇರ್ಬೇಕಷ್ಟೇ. ನೀನ್ ಸಿಂಪಲ್ ಆಗಿ ದೇವರ ಧ್ಯಾನದಲ್ಲಿ ಭಕ್ತಿಯಿಂದ ಯಥಾರ್ಥವಾಗಿ, ಏನಾದ್ರೂ ಸಮಸ್ಯೆಗಳಿದೆ ಅಂದ್ರೆ ಯಥಾರ್ಥವಾಗಿ ನೀನಿರು ಸಾಕು. ಬೇರೆ ಏನು ಮಾಡಕ್ ಹೋಗ್ಬೇಡ. ಯಥಾರ್ಥವಾಗಿ, ತಂದೆ ಹೊರಗಡೆ ಸಮಸ್ಯೆ ಇಷ್ಟಿದೆ, ನನ್ನನ್ನು ಕಾಪಾಡೋರು ಯಾರಿಲ್ಲ, ನೀವೇ ತಂದೆ, ನೀವೇ ಸರ್ವಶಕ್ತನು, ಎಲ್ಲ ನೀವೇ ತಂದೆ, ಎಲ್ಲ ನೀವೇ. ನಾನು ಬದುಕ್ತಾ ಇದ್ದೀನಿ ಅಂದ್ರೆ ನಿಮ್ಮ ಕೃಪೆ ಮೂಲಕ ನಾನು ಬದುಕ್ತಾ ಇದ್ದೀನಿ. ನಾನು ಪ್ರಯಾಣ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಕೃಪೆ ಮೂಲಕ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ. ನಾನು ಇವತ್ತು ಆರೋಗ್ಯವಾಗಿದ್ದೀನಿ ಅಂದ್ರೆ ನಿಮ್ಮ ಕೃಪೆ ಮೂಲಕ ಇದ್ದೀನಿ ತಂದೆ ಅಂತೇಳಿ ಮನಸ್ಫೂರ್ತಿಯಿಂದ ಒಪ್ಪಿಕೊಂಡು ನೀನು ದೇವರಿಗೆ ವಿಧೇಯನಾದಾಗ ದೇವ್ರು ನಿನ್ನನ್ನು ಕಾಪಾಡ್ತಾರೆ. ಹೊರಗಡೆ ಪ್ರಿಯರಾದ ದೇವ್ರ ಮಕ್ಕಳಿರ ಶೋಧಿಸೋರು ಇರ್ತಾರೆ, ಕಿರಿಕಿರಿ ಮಾಡೋರು ಇರ್ತಾರೆ, ಮಾತಿನಿಂದ ತಿವಿತಾ ಇರ್ತಾರೆ. ಆದರೂ ಕೂಡ ನಿನ್ನ ಧ್ಯಾನ ದೇವರ ಧ್ಯಾನದಲ್ಲಿರ್ಬೇಕು. ಅಲ್ಲಿ ಏನು ಉತ್ತರ ಕೊಡಬೇಕು ಕರೆಕ್ಟ್ ಆಗಿ ಉತ್ತರ ಕೊಡು ನೀನು. ಹೊರಗಡೆ ಸಹೋದರರ ಬಳಿಯಲ್ಲಿ, ಇನ್ನು ಅನ್ಯರ ಬಳಿಯಲ್ಲಿ, ಯಾರ ಬಳಿಯಲ್ಲಿ ಹೇಗ್ ಮಾತಾಡ್ತಿರೋ ಮಾತಾಡಿ, ನ್ಯಾಯವಾಗಿ ಯಥಾರ್ಥವಾಗಿ ಮಾತಾಡಿ. ಯಾರಿಗೂ ಭಯಪಟ್ಟು ಜೀವಿಸುವಂಥದ್ದು ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಶತ್ರುಗಳಿದ್ರೆ, ನಿನ್ನನ್ನು ಏನೋ ಹೊಂಚಾಗ್ಬೇಕು ಎಂಬಂತ ಆಲೋಚನೆದಲ್ಲಿದ್ರೆ ಅಂತ ವಿಷಯದಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವ್ರು ನಿನ್ನ ಜೊತೆಯಲ್ಲಿದ್ದಾರೆ, ದೇವ್ರು ನಿನ್ನನ್ನು ಕಾಪಾಡ್ತಾರೆ ತನ್ನ ದೂತರನ್ನು ಕಾವಲಿ ಇಟ್ಟು. ಒಂದು ಭೌತಿಕವಾಗಿ. ಮತ್ತೊಂದು ರೀತಿಯಲ್ಲಿ ನೋಡುವಾಗ ಬೇಟೆಗಾರನು, ಇನ್ನೊಬ್ಬ ಬೇಟೆಗಾರನಿದ್ದಾನೆ. ಯಾರು? ಸೈತಾನನು. ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿಂದ ಅವನು ಹುಡುಕ್ತಾ ಇರ್ತಾನೆ. ಲೋಕದಲ್ಲಿದ್ದವ್ರು ಎಲ್ಲರನ್ನ ನುಂಗಿದ್ದಾನೆ. ಇವಾಗ ಭಕ್ತರನ್ನ ನುಂಗಬೇಕು ಅಂದ್ರೆ ಭಕ್ತರನ್ನ ಸ್ವಾಧೀನದಲ್ಲಿ ತಗೊಳ್ಬೇಕು. ಲೋಕದಲ್ಲಿದ್ದಂತ ಮಾನವರನ್ನ ಏನ್ ಮಾಡಿದ್ದಾನೆ? ಸ್ವಾಧೀನ ಮಾಡಿಕೊಂಡಿದ್ದಾನೆ. ಹೇಗೆ ಸ್ವಾಧೀನ ಮಾಡಿಕೊಂಡಿದ್ದಾನೆ? ಬೇಟೆ ಆಡಿದ್ದಾನೆ. ಬೇಟೆಗಾರರು ಬರ್ತಾರೆ. ಬೇಟೆಗಾರರು ಹೇಗೆ? ಪಕ್ಷಿಗಳನ್ನು, ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೆ ಹೋಗ್ತಾರೆ. ಪ್ರಾಣಿ ಪಕ್ಷಿಗಳಿಗೆ ಹೇಳಿ ಹೋಗ್ತಾರೆ ಇವರು, ಪ್ರಾಣಿಗಳೇ, ಪಕ್ಷಿಗಳೇ, ನಾವು ಬೇಟೆಯಾಡಕ್ ಬರ್ತೀವಿ, ನೀವು ಸಿಗ್ಬೇಕು ಅಂತೇಳಿ ಹೋಗ್ತಾರ? ಅವುಗಳಿಗೆ ಅರ್ಥ ಆಗದ ರೀತಿಯಲ್ಲಿ ಬೇಟೆ ಆಡುವಂಥದ್ದು ಇವರು. ಅವಳಿಗೆ ಅರ್ಥ ಆಗಲ್ಲ. ಮೀನುಗಳು ಹಿಡಿಯೋದಕ್ಕೆ ಹೋಗ್ತಾರೆ. ಮೀನುಗಳನ್ನ ಹಿಡಿಬೇಕಾದ್ರೆ ಏನೋ ಒಂದು ಆಹಾರ ಹಾಕ್ತಾರೆ ಹತ್ತಿರಕ್ಕೆ ಬರೋದಕ್ಕೆ. ಆಮೇಲೆ ಗಾಳ ಹಾಕ್ತಾರೆ. ಏನೊಂದು ಆಸೆಗಳನ್ನ ತೋರಿಸ್ತಾರೆ. ಮೀನು ಹಿಡಿಯೋರು ಆಸೆಗಳನ್ನ ತೋರಿಸ್ತಾರೆ. ಪಕ್ಷಿಗಳನ್ನ ಹಿಡಿಬೇಕಾದ್ರೂ ಕೂಡ ಅವುಗಳಿಗೂ ಆಶೆಗಳನ್ನ ತೋರಿಸ್ತಾರೆ. ಯಾವ್ದಾದ್ರು ಪ್ರಾಣಿಗಳನ್ನ ಬೇಟೆ ಆಡ್ಬೇಕಂದ್ರೂ ಕೂಡ ಬೇಟೆಗಾರರು ಏನೋ ಒಂದು ಆಸೆಗಳನ್ನ ತೋರಿಸ್ತಾರೆ, ಒಟ್ನಲ್ಲಿ ಹಿಡಿತಾರೆ ಪ್ರಿಯರೇ. ಇವಾಗ ಸೈತಾನನು ನಿನ್ನನ್ನ ಬೇಟೆ ಆಡ್ತಾನೆ. ಹೇಗೆ ಪತ್ತು ನೋಡುವಾಗ, ನೀನು ಭಕ್ತನ ನೀನು ಭಕ್ತಿಯಲ್ಲಿ ಇದ್ದೀಯಾ? ನೀವು ಭಕ್ತಿಯಲ್ಲಿ ಇದ್ದೀರಾ? ಇದ್ರೆ ಯಾವುದೋ ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡ್ತಾನೆ, ಲೋಕದಲ್ಲಿ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ್ಲಿಲ್ಲ, ನೀನು ಭಕ್ತಿಯಲ್ಲಿ ಇದ್ದೀಯ ಅಂತಂದ್ರೆ
ಎಲ್ಲಾ ಪ್ರಯತ್ನ ಮಾಡ್ತಾನೆ. ಕೊನೆಯದಾಗಿ ಗಾಳ ಹಾಕುವಂಥದ್ದು. ಗಾಳ ಅಂದ್ರೆ ಲೋಕದ ಆಶೆಗಳನ್ನ ತೋರಿಸ್ತಾನೆ ಭಕ್ತರಿಗೆ. ಯಾವ ಆಸೆಯನ್ನು? ಲೋಕದ ಆಸೆಗಳನ್ನು. ನೀನು ದೇವರನ್ನ ಅಪ್ಪಿಕೊಂಡು ದೇವರ ಮನಸ್ಸನ್ನ ತಿಳ್ಕೊಂಡು ಭಯಭಕ್ತಿಯಿಂದ ನೀನು ನಡ್ಕೊಂಡಾಗ, ಅವನ ಕುತಂತ್ರ ನೀನು ತಿಳ್ಕೊಂಡು ನಡ್ಕೊಂಡಾಗ ನೀನು ಉಳಿತೀಯ. ಅವನ ಕುತಂತ್ರ ನಿನ್ಗೆ ಏನು ಅರ್ಥ ಆಗಿಲ್ಲ, ಅವನ ಕುತಂತ್ರ ನಿನ್ಗೆ ಏನು ಅರ್ಥ ಆಗಿಲ್ಲ, ಆ ಬೇಟೆಗಾರನ ಬಗ್ಗೆ ನಿಮ್ಗೆ ಏನು ತಿಳಿದಿಲ್ಲ ಅಂದಾಗ ನಾವು ಮೋಸ ಹೋಗೋದಕ್ಕೆ ಅವಕಾಶ ಇರುತ್ತೆ. ಅವನೇನ್ ಮಾಡ್ತಾನೆ? ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾನೆ. ಕೊನೆಯದಾಗಿ ಲೋಕದ ಆಶೆಗಳು ಮತ್ತೆ ಇದೊಂದು ತಂದು ತೋರಿಸ್ತಾನೆ. ಲೋಕದ ಆಶೆಗಳು, ಲೋಕದ ಆಶೆಗಳು ಅನೇಕ ಆಸೆಗಳು ಹುಟ್ಟುತ್ತೇರಿ. ಅದರಿಂದ ದಾರಿ ತಪ್ಪಿಸೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಇಲ್ಲಾಂದ್ರೆ ಕೊನೆಯದಾಗಿ ಹಣದ ಆಸೆ. ಹಣ ಇದೆಯಲ್ಲ, ದುಡ್ಡಿನ ಆಸೆ ತೋರಿಸ್ತಾನೆ. ದುಡ್ಡೆಂಬ ಗಾಳ ಹಾಕ್ತಾನೆ. ದುಡ್ಡೆಂಬ ಗಾಳಕ್ಕೆ ನೀನು ಒಳಪಡ್ಲಿಲ್ವಾ? ದುಡ್ಡೆಂಬ ಗಾಳಕ್ಕೆ, ಹಣವೆಂಬ ಗಾಳಕ್ಕೆ ನೀನು ಒಳಪಡಲಿಲ್ವಾ? ದೇವರನ್ನ ಸಂಪೂರ್ಣ ಹೃದಯದಿಂದ ನಂಬಿಕೊಂಡು ಭಕ್ತಿಯಿಂದ ನಡೀತಾ ಇದೆಯಾ? ಆದ್ರೆ ಮತ್ತೊಂದು ಗಾಳ ಹಾಕ್ತಾನೆ ಅವನು. ಅಧಿಕಾರವೆಂಬ ಗಾಳ, ಹಣವೆಂಬ ಗಾಳ, ಅಧಿಕಾರವೆಂಬ ಗಾಳ. ಅಂದ್ರೆ ಏನು ತೋರಿಸ್ತಾನೆ? ನಿಮ್ಗೆ ಆಸೆಗಳನ್ನ ತೋರಿಸ್ತಾನೆ. ಯಾಕೆಂದ್ರೆ ದೇವರಿಂದ ನಿಮ್ಮನ್ನ ದಾರಿ ತಪ್ಪಿಸೋದಕ್ಕೆ ನಿಮ್ಮನ್ನ ಬೇಟೆಗಾರ ಬಂದು ಬೇಟೆ ಆಡ್ತಾ ಇರ್ತಾನೆ. ಬೇಟೆ ಆಡುವಂಥದ್ದು ನಿಮ್ಮ ಮಧ್ಯದಲ್ಲೂ ಕೂಡ ಇಂದ ಎಷ್ಟೋ ನಡೀತಾ ಇರುತ್ತೆ. ನಡೆದಾಗ ನೀವು ಹೋರಾಡ್ತಾ ಇರ್ತೀರ. ಪಾಪ ನೀವು, ನಾವೆಲ್ಲರೂ ಹೋರಾಡ್ತಾ ಇರ್ತೀವಿ ಅವನೊಟ್ಟಿಗೆ. ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ ಇದ್ದು, ಹೌದಲ್ವಾ? ಪ್ರಾರ್ಥನೆ ಧ್ಯಾನ, ದೇವರನ್ನ ನೆನೆಸ್ಕೊಳ್ತಾ ಇರ್ತೀವಿ, ವಚನಗಳನ್ನು ಓದ್ತಾ ಇರ್ತೀವಿ. ಹಣಕ್ಕೂ ಅಧಿಕಾರಕ್ಕೂ ಒಳಪಡೋದಿದ್ರೆ ಮತ್ತೊಂದು ಗಾಳ ಆಗ್ತಾನೆ. ಹೆಣ್ಣಿಗೆ ಪುರುಷನೆಂಬ ಗಾಳ, ಗಂಡಿಗೆ ಸ್ತ್ರೀಯಳು ಎಂಬ ಗಾಳ. ಇದೊಂದು ಗಾಳ ನಡೆಯುತ್ತೆ ರೀ. ಇದು ಕೂಡ ಏನಪ್ಪಾ ಅಂದ್ರೆ ಸೈತಾನನು ಬಿಡುವಂತ ಒಂದು ಬೆಂಕಿ ಬಾಣ. ಯಾವ್ದೊಂದು ಆಶೆಗಳು ಹುಟ್ಟುತ್ತೆ, ಅವಾಗ ನಾವು ಗೆಲ್ತಾ ಇದ್ದೀವ? ಯೋಸೇಪನನ್ನ ನೋಡಿ ಗಮನಿಸ್ರಿ. ಯೋಸೇಪನು ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾನೆ. ಸ್ವಂತ ಅಣ್ಣಂದಿರ ಮೂಲಕನೇ ಅನೇಕ ಕಷ್ಟಗಳು. ಸ್ವಂತ ಅಣ್ಣಂದಿರೇ ಕೊಂದಾಕ್ಬೇಕು ಎಂಬ ಒಂದು ಕುತಂತ್ರ. ಕೊನೆಯದಾಗಿ ಅಣ್ಣಂದಿರು ತನ್ನ ತಮ್ಮನನ್ನು ಬೇರೆಯವರಿಗೆ ಮಾರ್ತಾರೆ. ಐಗುಪ್ತ್ಯರು ಕೊಂಡುಕೊಳ್ತಾರೆ. ಪೋಟಿಫರನು ಪರ್ಚೇಸ್ ಮಾಡ್ತಾನೆ, ತನ್ನ ಮನೆಯಲ್ಲಿ ಗುಮಾಸ್ತನಾಗಿ ಸೇರಿಸ್ಕೊಳ್ತಾನೆ. ಯೋಸೇಪನು ಅಂದವಾಗಿ ಸುಂದರನಾಗಿ ಇದ್ದನಂತೇಳಿ ಪೋಟಿಫರನ ಹೆಂಡತಿ ಆತನ ಮೇಲೆ ಕಣ್ಣಾಕುವಂಥದ್ದು ನೋಡ್ತೀವಿ. ಹೇಗಾದ್ರೂ ಮಾಡಿ ಯೋಸೇಪನನ್ನ ಬಳಸ್ಕೋಬೇಕು ಅಂತ ಗಾಳ ಹಾಕೋದಕ್ಕೆ ಪ್ರಯತ್ನ ಮಾಡಿದೆಯಾ ಸೈತಾನ್? ಈ ಮನುಷ್ಯನು ಎಲ್ಲಿ ಮೋಸ ಮಾಡ್ತಾ ಇಲ್ಲ, ಎಲ್ಲಿ ಇಲ್ಲ. ಭಕ್ತಿ ಧ್ಯಾನದಲ್ಲಿದ್ದಾನಲ್ಲ, ಹಣದ ವಿಷಯದಲ್ಲಿ ಮೋಸ ಇಲ್ಲ, ತಿಂಡಿ ವಿಷಯದಲ್ಲಿ ಮೋಸ ಇಲ್ಲ, ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇಲ್ಲ, ದೇವರನ್ನ ನೆನೆಸ್ಕೊಂಡಿದ್ದಾನೆ, ಭಕ್ತಿಯಲ್ಲಿ ಇದ್ದಾನೆ. ಏನ್ ಮಾಡೋಣ ಈ ಮನುಷ್ಯನಿಗೆ? ಹಣದ ಕೋರಿಕೆ ಇಲ್ಲ, ಅಧಿಕಾರದ ದಾಹ ಇಲ್ಲ, ಇನ್ನು ಬೇರೆ ಯಾವ್ದು ಆಸೆ ಇಲ್ಲ. ಇವಾಗ ನೋಡಿದ್ರು ಪ್ರಾರ್ಥನೆ ಅಂತಾನೆ, ದೇವರು ಅಂತಾನೆ, ಸುವಾರ್ತಿ ಅಂತಾನೆ. ಕೊನೆಯದಾಗಿ ಪೋಟಿಫರನ ಹೆಂಡತಿ ಪ್ರತಿನಿತ್ಯ ನೋಡಿ ಹೇಗಾದ್ರೂ ಮಾಡಿ ಈ ಮನುಷ್ಯನನ್ನ ಅನುಭವಿಸ್ಬೇಕು ಅಂತ. ಅಂದ್ರೆ ಈಕೆ ಹೃದಯ ಯಾರು ಸೇರ್ಕೊಂಡಿದ್ದಾರೆ? ದುರಾತ್ಮ, ದೆವ್ವ, ಕಾಮ ಎಂಬ ದೆವ್ವ ಈಕೆಯಲ್ಲಿ ಸೇರಿಸ್ಕೊಂಡು ಆಮೇಲೆ ಕಣ್ಣಾಕಿ ಹೇಗಾದ್ರೂ ಮಾಡಿ ಆ ಮನುಷ್ಯನನ್ನ ಅನುಭವಿಸ್ಬೇಕು ಅಂತ. ಯಾವಾಗ ದಾರಿ ತಪ್ಪಿದ್ರೆ ಭಕ್ತಿ ವ್ರತ ಏನಾಗುತ್ತೆ? ಭಕ್ತಿಯಲ್ಲಿ ನಡೀತಾ ಇದ್ದಾನಲ್ಲ ಅದು ಕೆಟ್ಟೋಗುತ್ತೆ, ಕಳಂಕ ಉಂಟಾಗುತ್ತೆ. ಕಳಂಕ ಉಂಟಾದ್ರೆ ದೇವರಿಂದ ದೂರ ಆಗ್ತಾನೆ.
ದೇವರಿಂದ ದೂರ ಆದರೆ ಸೈತಾನನಿಗೆ ಹತ್ತಿರ ಆಗ್ತಾನೆ. ಸೈತಾನಿಗೆ ಹತ್ತಿರ ಆದ್ರೆ ಆಮೇಲೆ ನರಕಕ್ಕೆ ಕರ್ಕೊಂಡು ಹೋಗ್ಬೋದು. ಇದು ಬೇಟೆಗಾರನ ಪ್ರಯತ್ನ. ಬೇಟೆಗಾರನ ಪ್ರಯತ್ನ. ಅಂತ ಬೇಟೆಗಾರನ ಬಲೆಯಿಂದ ತಪ್ಪಿಸೋರು ಯಾರಿದ್ದಾರೆ? ತಂದೆ ಇದ್ದಾರೆ. ಹೇಗೆ ತಪ್ಪಿಸ್ತಾರೆ? ವಾಕ್ಯದ ಮೂಲಕ. ಹೃದಯದಲ್ಲಿ ದೇವರ ವಾಕ್ಯ ಒಳಿತಾ ಇರುತ್ತೆ. ಹೃದಯದಲ್ಲಿ ದೇವರ ವಾಕ್ಯವನ್ನು ಕೇಳಿದ್ದೀರಾ? ದೇವರ ವಾಕ್ಯಗಳನ್ನ ಕೇಳಿದ್ದೀರಾ? ದೇವರ ವಾಕ್ಯಗಳನ್ನ ಹೃದಯದಲ್ಲಿ ಸೇರಿಸ್ಕೊಂಡಿದ್ದೀರಾ? ಆ ಹೃದಯದಲ್ಲಿ ದೇವರ ವಾಕ್ಯವನ್ನು ಸೇರಿಸ್ಕೊಂಡಿರುವುದರಿಂದ ಹೆಜ್ಜೆ ಹೆಜ್ಜೆಯಲ್ಲಿ ಆ ದೇವರ ವಾಕ್ಯ ನಮ್ಗೆ ನೆನಪು ಮಾಡುತ್ತೀರಿ. ಮಗನೇ, ಮಗನೇ, ನೀನು ದಾರಿ ತಪ್ಪುತ್ತಾ ಇದ್ದೀಯಾ? ಮಗಳೇ, ನೀನು ದಾರಿ ತಪ್ಪುತ್ತಾ ಇದ್ದೀಯಾ? ಬ್ಯಾಪ್ಟಿಸಮ್ ತಗೊಂಡ್ರೆ ಹೃದಯದಲ್ಲಿ ಪವಿತ್ರಾತ್ಮನ ಎಚ್ಚರಿಸ್ತಾರೆ. ಪವಿತ್ರಾತ್ಮರು. ಯೋಸೇಪನ್ನು ತಪ್ಪಿಸ್ಕೊಳ್ತಾನೆ. ಯಾಕೆ? ದೇವರಿಗೆ ಸ್ಥಾನ ಕೊಟ್ಟಂತ ಭಕ್ತನು ಆತ. ದೇವರಿಗೆ ಸ್ಥಾನ ಕೊಟ್ಟಂತ ಭಕ್ತನು, ನಿಜವಾದ ಭಕ್ತನು, ಶ್ರೇಷ್ಠ ಭಕ್ತನು. ಈಗಿನ ಕಾಲದಲ್ಲಿ ಎಲ್ಲ ಡೂಪ್ಲಿಕೇಟ್ ಭಕ್ತರೇ. ಈಗಿನ ಕಾಲದಲ್ಲಿ ಎಂತ ಭಕ್ತರು ಪ್ರಿಯರೇ? ಡೂಪ್ಲಿಕೇಟಾ ಒರಿಜಿನಲ್? ಸುಳ್ಳು ಭಕ್ತರು, ವೇಷಧಾರಿಗಳು. ಬಹಳ ವೇಷಧಾರಿಗಳಿರ್ತಾರೆ. ಮೋಸ ಹೋಗ್ಬಾರ್ದು. ಜಾಗೃತಿಯಿಂದ ಇರ್ಬೇಕು. ತುಂಬಾ ಜಾಗ್ರತೆಯಿಂದ. ಬೇಟೆಗಾರನು ಯಾವುದೋ ಒಂದು ರೀತಿಯಲ್ಲಿ ಬೇಟೆ ಆಡೋದಕ್ಕೆ ಸಿದ್ಧನಾಗಿದ್ದಾನೆ. ಯಾವುದೋ ಒಂದು ರೀತಿಯಲ್ಲಿ ನಿನ್ನನ್ನ ಬೇಟೆ ಆಗ್ಬೇಕು. ಲೋಕದ ಆಸೆಗಳನ್ನ ತೋರಿಸ್ತಾನೆ. ಗಾಳ ಆಗ್ತಾನೆ. ಆ ಗಾಳಕ್ಕೆ ಒಳಪಟ್ಟವರು ಎಷ್ಟು ಮಂದಿ ಇದ್ದಾರೆ? ಹಬಕ್ಕೂಕನು 1ನೇ ಅಧ್ಯಾಯ 15-16 ವಚನವನ್ನ ನೋಡಿ. ಹಬಕ್ಕೂಕನು 1ನೇ ಅಧ್ಯಾಯ 15-16 ವಚನವನ್ನು ಗಮನಿಸ್ರಿ. ಆಹಾ, ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲಕ್ಕೆ ಎಳೆಯುತ್ತಾನೆ, ತನ್ನ ಬಲೆಯಿಂದ ಬಾಚುತ್ತಾನೆ, ತನ್ನ ಜಾಲದಲ್ಲಿ ಗುಡ್ಡ ಮಾಡುತ್ತಾನೆ, ಇದಕ್ಕೆ ಹಿಗ್ಗುತ್ತಾನೆ, ಹೆಚ್ಚಳ ಪಡುತ್ತಾನೆ, ತನ್ನ ಬಲೆಗೆ ಬಲಿ ಕೊಡುತ್ತಾನೆ, ತನ್ನ ಜಾಲಕ್ಕೆ ಧೂಪ ಹಾಕುತ್ತಾನೆ. ಅವುಗಳ ಮೂಲಕವೇ ಅವನ ಭೋಜನವು ಪುಷ್ಟಿ, ಅವನ ಆಹಾರವು ರುಚಿ. ಸಾಕು. ಆಹಾ, ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲಕ್ಕೆ ಎಳೆಯುತ್ತಾನೆ. ತನ್ನ ಗಾಳ, ತನ್ನ ಬಲೆಯಿಂದಲೇ ಬಾಚುತ್ತಾನೆ, ತನ್ನ ಜಾಲದಲ್ಲಿ ಗುಡ್ಡೆ ಮಾಡುತ್ತಾನೆ, ಇದಕ್ಕೆ ಹಿಗ್ಗುತ್ತಾನೆ, ಹೆಚ್ಚಳ ಪಡುತ್ತಾನೆ, ತನ್ನ ಬಲೆಗೆ ಬಲಿ ಕೊಡುತ್ತಾನೆ, ತನ್ನ ಜಾಲಕ್ಕೆ ಧೂಪ ಹಾಕುತ್ತಾನೆ. ಅವುಗಳ ಮೂಲಕವೇ ಅವನ ಭೋಜನವು ಪುಷ್ಟಿ, ಅವನ ಆಹಾರವು ರುಚಿ. ಅವನ ಆಹಾರವು ರುಚಿ. ಸೈತಾನನಿಗೆ ಆಹಾರ ಮನುಷ್ಯರು. ಮನುಷ್ಯನ ತಿಂತಾನಂತಲ್ಲ ಅವನು. ಮನುಷ್ಯರ ಹೃದಯವನ್ನ ಹಾಳು ಮಾಡ್ತಾನೆ. ಅನೇಕ ಚಟಗಳನ್ನು ತುಂಬಿಸ್ತಾನೆ. ಅನೇಕ ಲೋಕದಲ್ಲಿ ಚಟಗಳು. ದೇವರ ಮಕ್ಕಳು ಅಂತ ಕರೆಯಲ್ಪಡೋರು ಕೂಡ ಅನೇಕ ಚಟಗಳು. ಗುಟ್ಕಾ ಚಟ ಇರುತ್ತೆ, ಬೀಡಿ ಸಿಗರೆಟ್ ಚಟಗಳೇ ಇರುತ್ತೆ, ಇನ್ನು ಅನೇಕ ಚಟಗಳು. ಒಬ್ಬನೇನೋ ಬೀಡಿ ಸಿಗರೆಟ್ಗೆ ಒಳಪಟ್ಟಿರ್ತಾನೆ, ಇನ್ನೊಬ್ಬನೇನೋ ಗುಟ್ಕಕ್ಕೆ ಒಳಪಟ್ಟಿರ್ತಾನೆ, ಮತ್ತೊಬ್ಬನೇನೋ ಡ್ರಿಂಕು, ಬ್ರಾಂಡಿ ವಿಕ್ಸಿ. ಇದು ಕೂಡ ಏನಪ್ಪಾ ಅಂದ್ರೆ ಕ್ರೈಸ್ತರ ಮಧ್ಯದಲ್ಲಿ ಏನ್ ಪರವಾಗಿಲ್ಲ, ವೈನ್ ಅಂತ ಇದೆಯಲ್ವಾ, ವೈನ್ ಇದೆ ಅಲ್ವಾ, ಕುಡೀರಿ, ಏನಾಗಲ್ಲ. ಬೋಧಕರೇ, ಮಾಯ ಬೋಧಕರು, ಕಳ್ಳ ಬೋಧಕರು, ಕುಡಿಯೋದು, ಕುಡುಕ್ರ, ಏನಯ್ಯ ನೀನ್ ಕಲಿಸ್ತಾ ಇದೆಯಾ? ನಿನ್ನ ಕುಟುಂಬ ಹಾಳಾಗುತ್ತಂತ ಗೊತ್ತಾಗಲ್ವಾ? ಕುಡಿತೀಯ ವೈನ, ದ್ರಾಕ್ಷನ? ಬೈಬಲಲ್ಲಿ ಇದ್ದಂತ ದ್ರಾಕ್ಷರಸ ಗೊತ್ತಿಲ್ಲ ರೀ. ಬೈಬಲಲ್ಲಿ ಯೇಸು ಪ್ರಭು ದ್ರಾಕ್ಷರಸ ಪ್ರಾರ್ಥನೆ ಮಾಡ್ಕೊಟ್ಟಿದ್ದಾನಲ್ಲ, ಅದ್ ಬೇರೆ ಏನಲ್ಲ, ವೈನ್ ಕುಡಿ. ಏನ್ ಅರ್ಥ ಆಗಿದೆ ಇವರಿಗೆ? ಏನ್ರಿ ಅರ್ಥ ಆಗಿದೆ ಇವರಿಗೆ? ಕುಡ್ದು ಮತ್ತರಾಗಿ ದಾರಿ ತಪ್ಪ್ರಿ ಅಂತಾನ. ಸೈತಾನ್ ಗಾಳ ಹಾಕಿದೆ. ಹಲೋ, ಗಾಳ. ಯೇಸು ಪ್ರಭು ವೈನ್ ಪ್ರಾರ್ಥನೆ ಮಾಡಿ ಕೊಟ್ಟಿದ್ದಾನಲ್ಲ, ಆ ವೈನು ಈ ವೈನು ಎಲ್ಲ ಒಂದೇ, ಕುಡಿದ್ಬಿಡು, ಜಯ ಅಂದ್ಬಿಡು ಅಷ್ಟೇ.
ತುಂಬಾ ಜನ ಕುಡಿತಾ ಇದ್ದಾರೆ, ಕ್ರೈಸ್ತರಲ್ಲೇ ಕುಡಿತಾ ಇದ್ದಾರೆ. ಉದ್ಧಾರ ಆಗಲ್ಲ, ಇವರು ಉದ್ಧಾರ ಆಗಲ್ಲ ಪ್ರಿಯರೇ. ಯಾರು ನೋಡಲ್ಲ ಅಂತೇಳಿ ಗುಟ್ಕ, ಯಾರು ನೋಡಲ್ಲ ಅಂತೇಳಿ ಬೀಡಿ ಸಿಗರೆಟ್ಗಳು, ಯಾರು ನೋಡಲ್ಲ ಅಂತೇಳಿ ಹೆಣ್ಣಿನ ಸಹವಾಸ, ಗಂಡಿನ ಸಹವಾಸ, ಅನೇಕ ಸುಳ್ಳುಗಳು, ಹಣದ ವ್ಯಾಮೋಹ, ಸೈತಾನನ ಗಾಳ ಹಾಕಿದ್ದಾನೆ. ಕೆಲವರು ಮೋಸ ಹೋಗಿದ್ದಾರೆ. ಮೋಸ ಹೋಗ್ಬಾರ್ದು. ಅಂತ ಭಯಂಕರ ಸ್ಥಿತಿಯಿಂದ ಕಾಪಾಡೋರು ಯಾರು? ಭಕ್ತಿಯಿಂದ ಇದ್ದಾಗ ಬೇಟೆಗಾರನ ಬಲೆಯಿಂದ ನಿನ್ನನ್ನು ತಪ್ಪಿಸುವ ಆತನೇ. ಅಂದ್ರೆ ನಿನ್ನ ಹೃದಯದಲ್ಲಿ ದೇವರಿದ್ದಾಗ, ನಿನ್ನ ಹೃದಯದಲ್ಲಿ ವಾಕ್ಯ ಇದ್ದಾಗ, ಅಂತ ಸ್ಥಿತಿಯಲ್ಲಿ ಕಾಪಾಡುವ ಆತನು ದೇವರು ಕಾಪಾಡ್ತಾರೆ. ಕೆಲವರು ಬಲಿ ಆಗ್ತಾರೆ. ಬಲಿಯಾದವರು ಎಷ್ಟು ಮಂದಿ ಇದ್ದಾರಪ್ಪ ಅಂತ ನೋಡುವಾಗ ಬಹಳ ಮಂದಿ ಇದ್ದಾರೆ. ಬುದ್ಧಿವಂತರು ಏನ್ ಮಾಡಿದ್ದಾರೆ ಅಂದ್ರೆ ಫೈಟ್ ಮಾಡಿದ್ದಾರೆ. ಸೈತಾನನೊಟ್ಟಿಗೆ ಫೈಟ್. ಕೆಲವರು ಅವಾಗ ಓಡಿಸ್ಕೊಳ್ತಾ ಇರ್ತಾರೆ ಅವನಿಂದ. ಓಡಿಸ್ಕೊಳ್ತಾರೆ ಅಂತಂದ್ರೆ ಅವನಿಗೆ ಒಳಪಡ್ತಾರಂತ ಅರ್ಥ. ಮತ್ತೆ ಎದ್ದೊಳ್ತಾರೆ. ಇವ್ರೇನಪ್ಪ ಅಂದ್ರೆ ಓಡಿಸ್ಕೊಳ್ತಾರೆ, ಎದ್ದೊಳ್ತಾರೆ, ಓಡಿಸ್ಕೊಳ್ತಾರೆ, ಎದ್ದೊಳ್ತಾರೆ, ಓಡಿಸ್ಕೊಳ್ತಾರೆ, ಎದ್ದೊಳ್ತಾರೆ, ಅವ್ನಿಗೆ ಒಳಪಡ್ತಾರೆ, ಮತ್ತೆ ದೇವ್ರ ಹತ್ರ ಬರ್ತಾರೆ. ಅಪ್ಪ, ಅವನು ಸೋತೋಗ್ಬಿಟ್ಟಿದೀನಪ್ಪ, ನನ್ನ ದಯಮಾಡಿ ಕಾಪಾಡಪ್ಪ. ಅಪ್ಪ ತಂದೆ ಸೋತೋದೆ ಅಪ್ಪ, ಅವನ ಹತ್ರ ಸೋತೋಗ್ಬಿಟ್ಟೆ, ಯಾವ್ದೋ ಒಂದು ಗಾಳ ಹಾಕಿದ್ದಾನೆ, ಅವನು ಸೋತೋದೆ, ನನ್ನನ್ನು ಕ್ಷಮಿಸುವಪ್ಪ, ಕ್ಷಮಿಸುವಪ್ಪ. ಹೀಗೆ ನಡೀತಾ ಇದೆ ನಮ್ಮ ಪ್ರಯಾಣ. ನಡೀತಾ ಇದೆಯಾ ಏಮ್ಮ? ಏನ್ ನಡೀತಾ ಇದೆ? ಕೊನೆ ದಿನದಲ್ಲಿ ಇದ್ದೀವಲ್ಲ, ಯಾವಾಗ ನಾವು ಗೋಟಕ್ಕಂತೆ ಗೊತ್ತಿಲ್ಲ, ಯಾವಾಗ ಗುಂಡಿಗೆ ನಿಂತೋಗೋದು ಗೊತ್ತಿಲ್ಲ. ಅದು ಗೊತ್ತಲ್ವಾ ನನ್ಗೆ? ಗೊತ್ತಿದ್ರು ಕೂಡ ಒಂದು ದಿನ ಅವನಿಗೆ ಸೋತೋಗೋದು, ಮತ್ತೊಂದು ದಿನ ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ. ಏನಾದ್ರೂ ಚಂಚಲ ಮಂಚಲ ಗಂದರಗೋಳ ಇದೆಯಮ್ಮ? ಬೇಡ ಪ್ರಿಯ. ಯಾಕಂದ್ರೆ ಪರಲೋಕದಲ್ಲಿ ಬಹಳ ಫಲವನ್ನ ಪಡ್ಕೋಬೇಕಾದ್ರೆ ಈ ಲೋಕದಲ್ಲಿ ದೃಢವಾಗಿ ನಿಂತ್ಕೋಬೇಕು. ದೃಢವಾಗಿ ನಿಂತ್ಕೊಂಡಾಗ, ಭಕ್ತಿಯಿಂದ ನಡ್ಕೊಂಡಾಗ, ನನ್ನ ತಂದೆಯಾದ ದೇವರು ಜೊತೆಯಲ್ಲಿದ್ದಾನೆ, ನಮ್ಮ ಕಾಪಾಡ್ತಾನೆ. ಏನಾದ್ರೂ ಕೋರಿಕೆಗಳು, ಲೋಕದ ಆಸೆಗಳು ಹುಟ್ಟುತ್ತಾ ಇದೆ ಅಂದ್ರೆ ಸೈತಾನನು ಹಾಕುವಂತ ಗಾಳ, ಬೇಟೆಗಾರನು ಹಾಕುವಂತ ಗಾಳ. ಬಲೆ ಆಗ್ತಾ ಇದ್ದಾನೆ. ಒಳಪಡಬಾರ್ದು, ಜಾಗೃತಿಯಿಂದ ಇರಬೇಕು. ದೇವರು ತನ್ನ ದೂತರನ್ನ ಇದ್ದಾರೆ, ಮರಣಕರವಾದಂತ ವ್ಯಾಧಿಯಿಂದ ನಿನ್ನನ್ನು ಕಾಪಾಡ್ತಾರೆ. ಮರಣಕರವಾದ ವ್ಯಾಧಿ ಅಂದ್ರೆ ಲೋಕದಲ್ಲಿ ಅನೇಕ ವ್ಯಾಧಿಗಳಿಂದ ಕಾಪಾಡೋರೇ ದೇವರು ಔಷಧಿ ಕೊಟ್ಟಿದ್ದಾರೆ. ಇನ್ನೊಂದೇನಪ್ಪ ಅಂತ ನೋಡುವಾಗ ಮರಣಕರವಾದ ವ್ಯಾಧಿ ಅಂದಾಗ ಏನ್ರಿ, ಯೆರೆಮೀಯ ಗ್ರಂಥ ಮುಗಿಸ್ತೀನಿ. ಯೆರೆಮೀಯ ಗ್ರಂಥ 17ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ನೋಡಿ ಪ್ರಿಯರೇ. 9-10. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನ ನಡತೆಗೆ ತಕ್ಕ ಹಾಗೆ ಕೊಡುವೆನೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯನ್ನು ಶೋಧಿಸುವವನು ಆಗಿದ್ದೇನೆ. ಸಾಕು. ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೆ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ನೋಡಿದ್ರ? ಅಂದ್ರೆ ಹೃದಯ ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಗುಣವಾಗದ ರೋಗ, ಗುಣವಾಗದ ರೋಗ ಅಂದ್ರೆ ಮರಣಕರವಾದಂತ ರೋಗದಲ್ಲಿ, ಅಂದ್ರೆ ಪಾಪದಲ್ಲಿದೆ. ಮರಣಕರವಾದ ಪಾಪದಲ್ಲಿ, ಮರಣಕರವಾದ ಪಾಪದಿಂದ ಬಿಡಿಸುವನು. ಅಂದ್ರೆ ಮರಣಕರವಾದ ರೋಗ ಅಂದ್ರೆ ಮರಣಕರವಾದ ಪಾಪದಲ್ಲಿದ್ದಾರಂತ ಅರ್ಥ ರೀ. ಭೌತಿಕವಾದ ಮರಣಕರವಾದ ರೋಗ ಬಂದಾಗಲೂ ಕೂಡ ದೇವ್ರು ಕಾಪಾಡ್ತಾರೆ. ಹೃದಯದಲ್ಲಿ ಏನೇನು ರೋಗಗಳು ತುಂಬಿಕೊಂಡಿದೆ ಗೊತ್ತಿಲ್ಲ ರೀ, ಆದ್ರೂ ನಮ್ಮನ್ನ ಕಾಪಾಡ್ತಾ ಇರ್ತಾರೆ, ನಮ್ಮನ್ನು ಕಾಪಾಡ್ತಾ ಇರ್ತಾರೆ. ಏನ್ರಿ, ನಮ್ಮ ಶರೀರ ಹೇಳ್ತಾ ಇರುತ್ತೆ ರೀ, ಯಾವುದೋ ಒಂದು ರೋಗಕ್ಕೆ ಒಳಗಡೆ ಆಗಿದೆ ಅಂತ ಗೊತ್ತಾಗ್ತಾ ಇರುತ್ತೆ, ಆದ್ರೂ ದೇವರು ಕಾಪಾಡ್ತಾ ಇರ್ತಾರೆ. ನಾವು ಶ್ರದ್ಧೆಯಿಂದ ಇರ್ಬೇಕು. ನಮ್ಮ ಆರೋಗ್ಯದ ವಿಷಯದಲ್ಲಿ ಶ್ರದ್ಧೆ ತಗೊಳ್ಬೇಕು, ಶ್ರದ್ಧೆಯಿಂದ ಬದುಕಬೇಕು.
ದೇವರು ಗಮನಿಸ್ತಾ ಇರ್ತಾರೆ, ಕಾಪಾಡ್ತಾ ಇರ್ತಾರೆ. ಆತ್ಮಿಕವಾಗಿ ಶ್ರದ್ಧೆಯಿಂದ ಇರ್ಬೇಕು. ಯಾಕಂದ್ರೆ ಗುಣವಾಗದ ರೋಗ ಅಂದ್ರೆ, ಪ್ರಿಯರಾದ ದೇವರ ಮಕ್ಕಳಿರ, ಪಾಪ ಎಂಬ ರೋಗ. ಅದು ಮರಣಕರವಾದಂತ ಪಾಪ. ಆ ಪಾಪದಲ್ಲಿ ಬೀಳದಂತೆ ಭಕ್ತಿಯಿಂದ ಇದ್ದಾಗ ದೇವರು ನಮ್ಮನ್ನ ಕಾಪಾಡ್ತಾರೆ. ದೇವರು ನಮ್ಮನ್ನ ಕಾಪಾಡ್ತಾರೆ. ತನ್ನ ದೂತರನ್ನು ಕಾವಲಿಗಿಟ್ಟು, ತನ್ನ ವಾಕ್ಯದ ಮೂಲಕ, ತನ್ನ ವಾಕ್ಯವೆಂಬ ಖಡ್ಗದ ಮೂಲಕ, ಪ್ರಿಯರಾದ ದೇವರ ಮಕ್ಕಳಿರ, ನಿನ್ನ ತಂದೆ ನಿನ್ನ ಜೊತೆಯಲ್ಲಿದ್ದಾರೆ, ನಿನ್ನ ಪ್ರಭು ನಿನ್ನ ಜೊತೆಯಲ್ಲಿದ್ದಾರೆ, ಪವಿತ್ರಾತ್ಮನು ನಿನ್ನ ಜೊತೆಯಲ್ಲಿದ್ದಾರೆ. ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾವುದೇ ಕಾರಣಕ್ಕೂ ಅಂಜುವಂತ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಮಾತು, ನಮ್ಮ ನುಡಿ, ನಮ್ಮ ಪ್ರವರ್ತನೆ, ನಮ್ಮ ಭಕ್ತಿ ಸರಿಯಾಗಿರ್ಬೇಕು. ವಾಕ್ಯದ ಪ್ರಕಾರ ಭಕ್ತಿ, ವಾಕ್ಯದ ಪ್ರಕಾರ ನಡತೆ, ವಾಕ್ಯದ ಪ್ರಕಾರ ಜೀವನ ಇದ್ದಾಗ ಅದ್ಭುತವಾದಂತ ಜೀವನ ಅದು. ದೇವರು ಜೊತೆಯಲ್ಲಿದ್ದು ಕಾಪಾಡ್ತಾರೆ. ನಂಬಿ ಬದುಕಬೇಕು. ಹೋರಾಟ ಇರುತ್ತೆ, ಆ ಹೋರಾಟದಲ್ಲಿ ಜಯ ನಮ್ಗಿರುತ್ತೆ. ಆ ಹೋರಾಟದಲ್ಲಿ ಜಯ ನಮ್ಗೆ ಇರುತ್ತೆ. ನಮ್ಮ ತಂದೆ ನಮ್ಮ ಜೊತೆಯಲ್ಲಿದ್ದಾರೆ. ರೋಗ ಇದೆಯಾ, ಅನಾರೋಗ್ಯ ಇದೆಯಾ, ಏನಾದ್ರೂ ಸಮಸ್ಯೆಗಳಿದೆಯಾ, ಏನಿದ್ರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಏನಿದ್ರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಪ್ರತಿಯೊಬ್ಬರು ಭಯದಿಂದ ಭಕ್ತಿಯಿಂದ ಜೀವಿಸೋಣ. ಓಕೆ, ಎಲ್ಲರೂ ತಲೆಬಾಗ್ಸ್ರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರಿಯರೇ. ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಕಣ್ಮುಚ್ಚ್ರಿ ಪ್ರಿಯರೇ. ಒಬ್ಬರಿಗೆ ಮಗುವಿಗೆ ಅಂದ್ರೆ ರಾಯಚೂರಿಂದ ಒಬ್ರು ಸುನೀತಾ ಸಿಸ್ಟರ್ ಅಂತ ಮೆಸೇಜ್ ಮಾಡಿದಾರಮ್ಮ. ರೇಖಾ ಸಿಸ್ಟರ್ ನೆನಪಲ್ಲಿ ಇಟ್ಕೊಳ್ಳಿ. ಅವ್ರ ಮಗನ ಹೆಸರು ಬಂದು ಹರ್ಷ ಅಂತೆ. ಆ ಮಗುಗೆ ಹಾರ್ಟ್ ಸರ್ಜರಿ ಆಗ್ತಾ ಇದೆ ಅಂತೆ ಇವತ್ತು ಬೆಳಿಗ್ಗೆಯಿಂದ. 6:15 ಹಾಸ್ಪಿಟಲ್ ಅಲ್ಲಿ ಆಗುತ್ತೆ ಅಂತ ಮೆಸೇಜ್ ಹಾಕಿದ್ದಾರೆ. ಅವ್ರಿಗೋಸ್ಕರ ಕೂಡ ಆಮೇಲೆ ನೀವು ಪರ್ಸನಲ್ ಪ್ರಾರ್ಥನೆಯಲ್ಲಿ ರಾಯಚೂರು ಸುನೀತಾ ಅಂತೇಳಿ ಅವರ ತಮ್ಮನ ಮಗನಿಗೆ ಹಾರ್ಟ್ ಸರ್ಜರಿ ಅಂತೆ. ಅವ್ರಿಗೋಸ್ಕರ ಕೂಡ ನೆನಪು ಮಾಡ್ಕೊಳಕ್ಕೆ ಎಲ್ಲರೂ ತಲೆ ಬಾಗ್ಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶವನ್ನು ಸರ್ವ ಲೋಕವನ್ನು ಉಂಟು ಮಾಡಿರುವಂತ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು. ತಂದೆ, ನಮ್ಮನ್ನ ಕಾಪಾಡೋದಕ್ಕೆ ಪ್ರತ್ಯೇಕವಾಗಿ ನಿಮ್ಮ ದೂತರನ್ನ ನೇಮಿಸಿದ್ದೀರಾ. ಈ ಭೂಲೋಕದಲ್ಲಿ ನಾವು ಜೀವಿಸುವಂತೆ ದೇವದೂತರನ್ನು ನೇಮಿಸಿದ್ದಾರೆ ಸೇವೆಗೋಸ್ಕರ ಅಲ್ಲದೆ ನಮ್ಮನ್ನು ಪ್ರತ್ಯೇಕವಾಗಿ ಕಾಪಾಡೋದಕ್ಕೆ ಪ್ರತ್ಯೇಕವಾದಂತ ದೂತರು. ಆತ್ಮಗಳನ್ನ ಕಾಪಾಡೋದಕ್ಕೆ ವಾಕ್ಯದ ಮೂಲಕ, ವಾಕ್ಯವೆಂಬ ಖಡ್ಗ, ಏನೇನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರ ತಂದೆ. ಶತ್ರುಗಳಿಗೆ ಒಳಪಡದಂತೆ ಶತ್ರುಗಳ ಮೂಲಕ ನೀವು ಕಾಪಾಡ್ತಾ ಇದ್ದೀರಾ. ಅದೇ ಪ್ರಕಾರ ಬೇಟೆಗಾರನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಬೇಟೆಯಾಡೋದಕ್ಕೆ ಈ ಸೈತಾನಿಗೆ ಒಳಪಡದಂತೆ ತಂದೆಯ ದೇವರೇ ನೀವು ಕಾಪಾಡ್ತಾ ಇದ್ದೀರಾ, ಜೊತೆಯಾಗಿದ್ದು ಕಾಪಾಡ್ತಾ ಇದ್ದೀರಾ. ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಪ್ರತಿ ದಿನಾಲೂ ನಿಮ್ಮ ಮಕ್ಕಳು ಸಭೆಯಾಗಿ, ಕುಟುಂಬ ಸಹಿತವಾಗಿ, ಮಕ್ಕಳು ಸಹಿತವಾಗಿ ಗೂಗಲ್ ಮೀಟ್ ಮೂಲಕ ಎಲ್ಲರೂ ಒಗ್ಗಟ್ಟಾಗಿ ಸೇರ್ತಾ ಇದ್ದಾರೆ. ಸೇರುವಂತ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಕನಿಕರಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ತಂದೆ, ಪ್ರತಿ ದಿನಾಲೂ ಈ ಕಾರ್ಯಕ್ರಮದಗೋಸ್ಕರ ಪ್ರಯಾಸ ಪಡುವಂತ ನಿಮ್ಮ ಮಗಳು ರೇಖಾರವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಆಶೀರ್ವದಿಸಿ, ಇನ್ನು ಹೆಚ್ಚಾಗಿ ಬಲಪಡಿಸಿ. ಈ ಕಾರ್ಯಕ್ರಮದಗೋಸ್ಕರ ಎಲ್ಲರೂ ಸೇರ್ತಾ ಇದ್ದಾರೆ ತಂದೆ, ಅವರೆಲ್ಲರನ್ನು ಕುಟುಂಬ ಸಹಿತವಾಗಿ ಆಶೀರ್ವದಿಸಿ ತಂದೆ. ಇನ್ನು ಆತ್ಮಿಕವಾಗಿ ಹೆಚ್ಚಾಗಿ ಬೆಳಿಬೇಕು, ಉನ್ನತವಾಗಿ ಬೆಳಿಬೇಕು. ಒಂದು ವೇಳೆ ಅನಾರೋಗ್ಯದಲ್ಲಿದ್ದರೆ ಅಂತ ಮಕ್ಕಳನ್ನು ಮುಟ್ಟಿ ತಂದೆ.
ಕನಿಕರಿಸಿ ತಂದೆ. ರಾಯಚೂರಿನಲ್ಲಿ ಇದ್ದಂತ ನಿಮ್ಮ ಮಗಳಾಗಿರುವಂತ ಸುನೀತಾರವರು ತಮ್ಮನ ಮಗನಾಗಿರುವಂತ ಹರ್ಷಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ. ಆ ಮಗುವನ್ನ ಮುಟ್ಟಿ ತಂದೆ, ಇವತ್ತು ಹಾರ್ಟ್ ಸರ್ಜರಿ ಅಂತೆ ತಂದೆ, ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇವೆ. ಯಾಕಂದ್ರೆ ನಿಮ್ಮ ಸಹಾಯ ಇಲ್ಲದೆ ಹೋದ್ರೆ ಯಾವುದು ಸಕ್ಸಸ್ ಆಗಲ್ಲ ತಂದೆ. ಆ ಮಗುವನ್ನ ಮುಟ್ಟಿ ಒಳ್ಳೆ ರೀತಿಯಿಂದ ಸರ್ಜರಿ ಆಗುವಂತೆ, ಸಂಪೂರ್ಣ ಆರೋಗ್ಯದಿಂದ ಬರುವಂತೆ ಸಹಾಯ ಮಾಡಿ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀವಿ ತಂದೆ. ಅದೇ ರೀತಿಯಲ್ಲಿ ಮೈಸೂರಿನಲ್ಲಿದ್ದಂತ ನಿಮ್ಮ ಮಗಳು ಅನುಸೂಯ ಮಗಳಾಗಿರುವಂತಹ ಸ್ತುತಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನು ಕೂಡ ಮುಟ್ಟಿ ಆ ಮಗಳಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಿಂದ ತಂದೆಯ ದೇವರು ಸುಜಾತಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತಂದೆ. ಮಗಳನ್ನು ಕನಿಕರಿಸಿ ಕಾಪಾಡಿ. ನಿನ್ನೆ ಅನಾರೋಗ್ಯದಲ್ಲಿದ್ದಾಳೆ ತಂದೆ, ಆಸ್ಪತ್ರೆ ಹೋಗಿ ಒಳ್ಳೆ ರೀತಿಯಿಂದ ನೀವು ನೋಡಿದ್ದೀರಿ, ಕಾಪಾಡಿದ್ದೀರಾ, ಸ್ತೋತ್ರಗಳು. ಇನ್ನು ಸಭೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ತಂದೆ, ಮುಟ್ಟಿ ತಂದೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಪ್ರತಿ ಕುಟುಂಬದ ಜೊತೆಯಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ತಂದೆಯ ದೇವರೇ, ಮುಂದಿನ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಅನೇಕ ಸಭೆಗಳಿದೆ. ಎಲ್ಲಾ ಕಡೆ ನಿಮ್ಮ ಪ್ರೀತಿಯನ್ನು ಒಂದು ಉನ್ನತವಾಗಿ ಸಾರಬೇಕು. ಉನ್ನತವಾಗಿ ಸಾರುವಂತೆ, ನಿಮ್ಮನ್ನು ಉನ್ನತವಾಗಿ ಪರಿಚಯ ಮಾಡುವಂತೆ ನಮಗೆ ಸಹಾಯ ಮಾಡಿ. ಪ್ರತಿದಿನಾಲೂ ತಂದೆಯಾದ ದೇವರೇ, ನಿಮ್ಮ ಸೇವೆ ನಿಮಿತ್ತವಾಗಿ ಕೆಲಸ ಮಾಡುವಂತಹ ಸೇವಕರು ತಂದೆ, ಎಲ್ಲಾ ಸೇವಕರನ್ನು ಹೆಸರುಗಳಿಂದ ಆಶೀರ್ವದಿಸಿ ಪ್ರತಿ ಕುಟುಂಬದಲ್ಲಿ ನಿಮ್ಮ ಸಹಾಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರು, ಮುಂದಿನ ತಿಂಗಳಲ್ಲಿ ಇರುವಂತಹ ಅನೇಕ ಕೂಟಗಳು, ಅದೇ ರೀತಿಯಲ್ಲಿ ಜನವರಿ ತಿಂಗಳಲ್ಲಿ ಸೆಮಿನಾರು, ಇವೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ತಂದೆ. ಇದಕ್ಕೆಲ್ಲ ಬೇಕಾದಂತ ಸಹಾಯ ಸಹಕಾರವನ್ನು ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದ್ದೀವಿ. ಅದ್ಭುತವಾಗಿ ನೀವು ಜೊತೆಯಾಗಿದ್ದು ನಡೆಸಿ. ಅದೇ ರೀತಿಯಲ್ಲಿ ಸಾಯಂಕಾಲ ಕೂಡ ಯುವಕರು ಯುವತಿಯರು ತಂದೆ ಗೂಗಲ್ ಮೀಟ್ ಮೂಲಕ ಸೇರ್ತಾ ಇದ್ದಾರೆ, ವಾಕ್ಯಗಳನ್ನು ಕಲಿತಾ ಇದ್ದಾರೆ, ಬೋಧಿಸುವಂತ ಮಕ್ಕಳಿದ್ದಾರೆ ತಂದೆ. ಆ ಮಕ್ಕಳನ್ನ ಆಶೀರ್ವದಿಸಿ ಜ್ಞಾನದಲ್ಲಿ, ಆತ್ಮೀಯ ಜ್ಞಾನದಲ್ಲಿ, ಆತ್ಮೀಯ ಭಕ್ತಿಯಲ್ಲಿ ಬೆಳೆಯುವಂತೆ, ಅಭಿವೃದ್ಧಿಯಾಗುವಂತೆ ಸಹಾಯ ಮಾಡಿ. ಈ ಕರ್ನಾಟಕದಲ್ಲಿ ನಿಮ್ಮ ಮಕ್ಕಳು ಎಲ್ಲೆಲ್ಲಿದ್ದಾರೋ ಭಕ್ತರು ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರು ಜೊತೆಯಾಗಿದ್ದು ನಡೆಸಲಿ. ಆಮೆನ್. ಎಲ್ಲರಿಗೂ ಧನ್ಯವಾದಗಳು.